ಸುಮಾರು ಒಂದು 2000ಕ್ಕೂ ಹೆಚ್ಚು ಶಿಲ್ಪಗಳನ್ನು ಮಾಡಿದ ಒಂದು ಆ, ಅನುಭವ ಸ್ವಲ್ಪ ಮಟ್ಟಿಗೆ ಬಂದಿದೆ. ನಾನು ಎಡಗುಂಜಿಯಲ್ಲಿದ್ದಾಗಲೇ ನನಗೆ ಒಂದು ಫೋನ್ ಬರುತ್ತೆ, ಹೀಗೆ ಅಯೋಧ್ಯದಲ್ಲಿ ರಾಮನ ಮೂರ್ತಿ ನಿರ್ಮಾಣ ಮಾಡಬೇಕಾಗಿದೆ, ನೀವು ಬರಬಹುದೇ ಅನ್ನುವಂಥದ್ದು ಒಂದು. 3 ಜನ ಕೆತ್ತನೆ ಮಾಡ್ತಿದ್ದಾಗ 3 ಜನ ನಿಮ್ಮ ನಿಮ್ಮ ರಾಮಲಲ್ಲನ್ ಬಗ್ಗೆ ಮಾತಾಡ್ತಿದ್ರಾ ಅಥವಾ ಒಬ್ರ ಕೆಲ್ಸನ ಇನ್ನೊಬ್ರು ನೋಡಿದ್ರಾ? ವಿಶೇಷವಾಗಿ ನನ್ನ ಶಿಲ್ಪದಲ್ಲಿ ನಾನು ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಭಾರತೀಯ ವಿವಿಧ ಶೈಲಿಗಳ ಸಂಯೋಜನೆಯನ್ನು ಅದರೊಳಗಡೆ ಅರುಣ ಯೋಗಿರಾಜನ ಶಿಲ್ಪ ಆಯ್ಕೆಯಾಗಿದೆ ಅಂದಾವಾಗಲೂ ಕೂಡ ನಾವು ಯಾವ ಅಂದರೆ ನಂದೇ ಆಯ್ಕೆ ಆಗಬೇಕು ಅಥವಾ ಆಗತ್ತೆ ಅನ್ನೋ ಯಾವ ಇದು ಇರಲಿಲ್ಲ. ದೇವಸ್ಥಾನದ ಹೊರಭಾಗದಲ್ಲಿ ಇಂಟಿಮೇಟ್ ಪೋಸಸ್ ಗಳನ್ನ ಕೆತ್ತನೆ ಮಾಡಿರ್ತಾರಲ್ಲ, ಇದು ಯಾಕೆ ಅಥವಾ ಹೇಗೆ? ಗಣಪತಿಯನ್ನ ಪದ್ಮಾಸನದಲ್ಲಿ ಹಾಕೋದು ಹೇಗೆ, ಇದು ಚಾಲೆಂಜಿಂಗ್ ಆಯಿತು. ಲೇಪಾಕ್ಷಿನಲ್ಲಿರುವಂತ ಫ್ಲೋಟಿಂಗ್ ಪಿಲ್ಲರ್ ಆಗಿರ್ಬೋದು, ಹಂಪಿನಲ್ಲಿರುವಂತ ಮ್ಯೂಸಿಕಲ್ ಪಿಲ್ಲರ್ಸ್ ಆಗಿರ್ಬೋದು, ಆ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಬಳಸಿ ಹೇಗೆ ಮಾಡ್ತಿದ್ರು ಇದನ್ನ? ಇವತ್ತಿಗೂ ನೀವು ಬಾದಾಮಿಯ ಕೇವ್ ಪಕ್ಕದಲ್ಲಿ ಒಂದು ಕೆರೆ ಇದೆಯಲ್ಲ, ದೊಡ್ಡ ಕೆರೆ ಪಕ್ಕದಲ್ಲಿ ಒಂದು ದೇವಾಲಯ ಇದೆ. ಆ ದೇವಾಲಯದ ಪಿಲ್ಲರ್ಗಳನ್ನು ನೋಡಿ ಸ್ಯಾಂಡ್ ಸ್ಟೋನ್ನಲ್ಲಿ ಟರ್ನಿಂಗ್ ಮಾಡಿದ್ದಾರೆ ಅವರು. ಸಣ್ಣಗೆ ಉದ್ದಗೆ ಇದ್ರೆ ಸಣ್ಣ ಸ್ವರವನ್ನು ಕೊಡುತ್ತೆ ಕಲ್ಲು, ದಪ್ಪಗೆ ಇದ್ರೆ ಬೇಸು ಸ್ವರವನ್ನು ಕೊಡುತ್ತೆ. ಜ್ಞಾನವ್ಯಾಪಿ, ಮೆಕ್ಕ ಈ ಎಲ್ಲ ಶಿಲ್ಪಶಾಸ್ತ್ರಗಳನ್ನ ನೋಡಿದಾಗ ಅಲ್ಲಿರೋದು ಶಿವನ ದೇವಸ್ಥಾನಗಳು, ಮಸೀದಿ ಅಲ್ಲ ಅಂತ ಹೇಳ್ತಾರೆ. ಶಿಲ್ಪಶಾಸ್ತ್ರದ ಪ್ರಕಾರ ನೀವೇನಾದ್ರೂ ಇದ್ರ ಬಗ್ಗೆ ಹೇಳೋದಾದ್ರೆ? ಸರಿ, ಈಗ ತಮ್ಮ ಮತ್ತೆ ಶಿಲ್ಪಕಲೆಯ ಈ ನಂಟು ಹೇಗೆ? ವಾಸ್ತವವಾಗಿ ಹೇಳಬೇಕು ಅಂತಂದ್ರೆ ನಾನೊಬ್ಬ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದಂಥವನು. ಎಡಗುಂಜಿ ಅಂತ ಹೊನ್ನಾವರ ತಾಲೂಕು. ಓಲ್ಡೆಸ್ಟ್ ಗಣೇಶ ಇನ್ ದಿ ವರ್ಲ್ಡ್ ಅಂತ ಕರೀತಾರೆ. ಹೌದು. ಎಡಗುಂಜಿ ಮಹಾಗಣಪತಿ ದ್ವಿಭುಜ ಗಣಪತಿಯಾದಂತಹ, ದ್ವಿದಂತನಾದಂತಹ, ನಿಂತಹ, ಹೊಟ್ಟೆಗೆ ಹಾವಿಲ್ಲದೆ ಗಂಟೆ ಸರವನ್ನು ಜನಿವಾರದ ರೂಪದಲ್ಲಿ ಹಾಕ್ಕೊಂಡು ಒಂದು ಕಟಿ ವಸ್ತ್ರದಿಂದ ಮೂಲಂಗಿ ಮತ್ತೆ ಮೋದಕವನ್ನು ಹಿಡಿದು ನಿಂತ ಒಂದು ಸ್ವರೂಪ. ಅತ್ಯಂತ ಪ್ರಾಚೀನ ಸ್ವರೂಪ ಗಣಪತಿಗಳಲ್ಲಿ ಒಂದು. ಎಡಗುಂಜಿ, ಗೋಕರ್ಣ, ಹಟ್ಟಿಯಂಗಡಿ ಇತ್ಯಾದಿ ವಿಗ್ರಹಗಳನ್ನು ನೋಡಿದ್ರೇನೆ ತಮಗೆ ಗೊತ್ತಾಗ್ಬಿಡ್ತದೆ ಅದರ ಪ್ರಾಚೀನತೆ ಎಷ್ಟು ಅನ್ನುವಂಥದ್ದು. ನಮ್ಮ ತಂದೆ ಆ ಎಡಗುಂಜಿ ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ರು. ಸೊ ಅವ್ರ ಜೊತೆಗೆ ನಾನು ಸಹಾಯಕ್ಕೆ ಹೋಗ್ತಾ ಇದ್ದೆ. ಸೊ ಆ ಪೂಜೆ ಅಥವಾ ದೇವರ ಅಭಿಷೇಕ ಇತ್ಯಾದಿ ಮಾಡುವಾಗ ಅಥವಾ ಅದನ್ನು ಶುದ್ಧೀಕರಿಸುವಾಗಲೂ ಅಥವಾ ಅದನ್ನು ಅಲಂಕರಿಸಗೊಳಿಸುವಾಗ ಮೊದಲೇನೆ ಕಲೆಯ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದ ನನಗೆ ಹೆಚ್ಚು ಆಪ್ಯಾಯಮಾನವಾಗಿತ್ತು ಆ ಕೆಲಸ ಮಾಡೋದು. ಸೊ ತಂದೆನೂ ಒಳ್ಳೆ ಕಲಾಭಿರುಚಿ ಉಳ್ಳಂಥವರಾದ್ದರಿಂದ ಅವರೊಟ್ಟಿಗೆ ನಾನು ಹೋಗಿ ಆ ಸ್ವರೂಪಗಳನ್ನೆಲ್ಲ ನೋಡಿ ನೋಡಿ ಮುಟ್ಟಿ ಮುಟ್ಟಿ ಈ ಪೂಜೆ ಇತ್ಯಾದಿಗಳಿಗಿಂತ ಆ ಸ್ವರೂಪಗಳು, ಆ ಕಲೆ ನನ್ನನ್ನು ಅಟ್ರಾಕ್ಟ್ ಮಾಡ್ತು. ಸೊ ಮನೆಗೆ ಬಂದು ಅದನ್ನು ಬಿಡಿಸೋದು, ಮಾಡೋದು, ಬಣ್ಣ ಹಚ್ಚೋದು ಇತ್ಯಾದಿಗಳಲ್ಲಿ ನಾನು ತೊಡಗಿ ನನಗೆ ಗೊತ್ತಿಲ್ಲದೇನೆ ಆ ಗಣಪತಿಯೇ ನನ್ನನ್ನು ಕಲಾವಿದನ್ನು ಮಾಡಿದನೇನೋ ಅನ್ನೋಷ್ಟರ ಮಟ್ಟದಲ್ಲಿ ನಾನು ಕಲೆ ಒಳಗಡೆ ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂಥ ವಾತಾವರಣವು ನಿರ್ಮಾಣ ಆಯಿತು. ತಂದೆಯವರ ಪ್ರೋತ್ಸಾಹ, ನನ್ನ ಅನೇಕ ಬಂಧು ಬಾಂಧವರ ಸಹಾಯ ಸಹಕಾರ, ಗುರುವಿನ ಆಶೀರ್ವಾದ, ಇದೆಲ್ಲದರ ಕಾರಣದಿಂದ ಸುಮಾರು ಒಂದು 10-20 ವರ್ಷಗಳ ಅಭ್ಯಾಸ ಅಧ್ಯಯನದ ನಂತರ ಒಂದು ಮಟ್ಟಕ್ಕೆ ಶಿಲ್ಪಿಯಾಗಿ ಬಂದೆ ಅನ್ನುವಂಥದ್ದು. ಆ ದೇವರೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ನನ್ನ ನಂಬಿಕೆ. ಇದಕ್ಕೆ ನನಗೆ ನನ್ನನ್ನು ಶಿಲ್ಪಿಯಾಗಿ ಸೃಷ್ಟಿಸಿದ ನನ್ನ ಗುರು ದೇವಲಕುಂದ ವಾದಿರಾಜ್ ಮತ್ತು ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾವ್ ಅಂತ, ಅವರುಗಳ ಒಂದು ಭಿಕ್ಷೆ ಇವತ್ತಿಗೆ ನಾನೊಬ್ಬ ಕಲಾವಿದನ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದೊಂದು ಭ್ರಮೆ. ಯಾಕೆಂದರೆ ಈ ಕ್ಷೇತ್ರ ಬಹಳ ದೊಡ್ಡದು. ಅಧ್ಯಯನ 2000 ವರ್ಷಗಳಿಂದ ಬೆಳೆದ ದೇವಸ್ಥಾನದ ಅಥವಾ ಕಲೆಯ ವಿಧಿವಿಧಾನಗಳನ್ನು ನೋಡೋದಕ್ಕೆ ಈ ಒಂದು ಜೀವಿತಾವಧಿ ಸಾಕಾಗೋದಿಲ್ಲ. ಹಾಗಾಗಿ ಏನೋ ಒಂದು ಆ ಪ್ರೇರಣೆಯಿಂದ ನನಗೊಂದು ಆ ಇಡಗುಂಜಿ ಗಣಪತಿಯೇ ನನಗೆ ಇದಕ್ಕೆಲ್ಲ ಪ್ರೇರಣೆ ಅಂತ ಹೇಳ್ಬೋದು. ಸರ್, ನೀವು ಮೊದಲು ಕೆತ್ತಿದಂತ ವಿಗ್ರಹ ಯಾವುದು? ನಾನು ಕೆತ್ತನೆ ಮಾಡಿದ್ದು ಗಣಪತಿಯ ಶಿಲ್ಪವೇ. ಮೊದಲು ಇಡಗುಂಜಿ ಗಣಪತಿಯ ಶಿಲ್ಪವನ್ನೇ ನಾನು ಕೆತ್ತನೆ ಮಾಡಿದ್ದೆ. ಯಾವ ಇಯರ್ ಅಲ್ಲಿ ನೆನಪಿದ್ಯಾ? 1975-76ರಲ್ಲಿ ಇರಬಹುದಾ ಅಂತ. ಈಗಲೂ ಇದೆಯಾ ಅದು? ಈಗ ಇಲ್ಲ ಅದು.
ಆವಾಗ ಸ್ವಲ್ಪ ಅಂಥ ಗಟ್ಟಿ ಕಲ್ಲಿರಲಿಲ್ಲ. ಹ್ಮ್ ಕೆಂಪು ಕಲ್ಲಿನಲ್ಲಿ ಒಂದು ಸ್ವರೂಪವನ್ನು ಮಾಡಿದ್ದೆ. ಅದಕ್ಕೂ ಮೊದಲೇ ಮಣ್ಣಿನಲ್ಲಿ ಎಲ್ಲ ಅದಕ್ಕೂ ಇನ್ನೂ 2-3 ವರ್ಷ ಚಿಕ್ಕವನಿದ್ದಾಗಲೇನೆ ಮಾಡ್ತಾ ಇದ್ದೆ. ಚಿತ್ರಗಳೆಲ್ಲ ಸಣ್ಣ ಚಿಕ್ಕ ವಯಸ್ಸಿನಲ್ಲೇನೆ ಮಾಡ್ತಾ ಇದ್ದೆ ನಾನು. ಹೆಚ್ಚು ಕಡಿಮೆ 70ರಲ್ಲಿ ಎಲ್ಲ ಚಿತ್ರಗಳನ್ನೆಲ್ಲ ಬರಿತಾ ಇದ್ದೆ. ಮಣ್ಣಿನ ಇದನ್ನೆಲ್ಲ ಮಾಡ್ತಾ ಇದ್ದೆ. ಈ ಸ್ವರೂಪಗಳನ್ನ ಫಸ್ಟ್ ಟೈಮ್ ಮಾಡಿದ್ದು ಇಡಗುಂಜಿ ಗಣಪತಿಯೇ. ನೀವು ಕೆತ್ತನೆ ಮಾಡಿರುವಂತ ವಿಗ್ರಹಗಳು ಎಲ್ಲೆಲ್ಲಿದೆ ಸರ್? ಅಂದ್ರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು? ಹಟ್ಟಿಯಂಗಡಿ ಗಣಪತಿ ದೇವಸ್ಥಾನದ 32 ಮುದ್ಗಲ ಪುರಾಣದ ಗಣಪತಿಗಳನ್ನ ಮೊಟ್ಟ ಮೊದಲ ಬಾರಿಗೆ ಆ, ಸಂಯೋಜನೆ ಮಾಡಿ ನನ್ನ ಶಿಷ್ಯರುಗಳ ಸಹಯೋಗದೊಂದಿಗೆ ಶಿಲ್ಪ ನಿರ್ಮಾಣ ಮಾಡಿದಂಥದ್ದು ಹಟ್ಟಿಯಂಗಡಿಯಲ್ಲಿದೆ. ಇಲ್ಲೇ BL ಟೆಂಪಲ್ನಲ್ಲಿದೆ. ಹ್ಮ್. ಇಂಗ್ಲೆಂಡು, ಅಮೇರಿಕ, ಜರ್ಮನಿ ಇತ್ಯಾದಿ ದೇಶಗಳಲ್ಲಿ ಎಲ್ಲ ಸಾಕಷ್ಟು ಶಿಲ್ಪಗಳನ್ನು ಬೇರೆ ಬೇರೆ ಶಿಲ್ಪಗಳನ್ನೆಲ್ಲ ಮಾಡಿಕೊಟ್ಟಿದ್ದೀನಿ. ಗಣೇಶ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಬೇರೆ ಬೇರೆ ಸ್ವರೂಪದ ಗಣಪತಿಗಳು, ವಿಶ್ವವ್ಯಾಪಿ ಗಣಪತಿಯ ಸ್ವರೂಪಗಳನ್ನೆಲ್ಲ ಮಾಡಿ ಸುಮಾರು ಒಂದು 2000ಕ್ಕೂ ಹೆಚ್ಚು ಶಿಲ್ಪಗಳನ್ನು ಮಾಡಿದ ಒಂದು ಆ, ಅನುಭವ ಸ್ವಲ್ಪ ಮಟ್ಟಿಗೆ ಬಂದಿದೆ. ಜೊತೆಗೆ ನಾನು ಟೀಚಿಂಗ್ ಫೀಲ್ಡಲ್ಲಿ ಇದ್ದೆ. ಶಿಷ್ಯರುಗಳನ್ನು ತಯಾರು ಮಾಡ್ತಾ ಇದ್ದೆ. ಭಾರತೀಯ ಶಿಲ್ಪಕಲೆಯ ಪರಂಪರೆಯನ್ನು ಬೆಳೆಸಬೇಕು, ಉಳಿಸಬೇಕು. ಇದಕ್ಕೆ ನನಗೆ ಪ್ರೇರಣೆ ಕೊಟ್ಟಂಥವರು ನನ್ನ ಗುರುಗಳೇನೆ. ಯಾಕೆಂದರೆ ನನ್ನ ಗುರುಗಳು ಕೆನರಾ ಬ್ಯಾಂಕಿನ ಬಾಂಧವ್ಯದಲ್ಲಿ ಇದ್ದದ್ರಿಂದ ಶಿಲ್ಪಿಗಳಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಕೆನರಾ ಬ್ಯಾಂಕಿನವರ ಸಹಯೋಗದೊಂದಿಗೆ KPJ ಪ್ರಭು ಕರಕುಶಲ ತರಬೇತಿ ಕೇಂದ್ರ ಅಂತ ಬಿಡದಿಯಲ್ಲಿ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಕೌಶಲ್ಯ ಅಂತ ಒಂದಿತ್ತು, ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ ಅದಿತ್ತು. ನಾವೆಲ್ಲ ಅಲ್ಲಿ ಆಮ್, ಇದ್ದು ಸ್ವಲ್ಪ ಮಟ್ಟಿಗೆ ಶಿಲ್ಪಕಲೆಯನ್ನು ಕಲಿತುಕೊಂಡು ಆ ನಂತರದಲ್ಲಿ ಗುರುಗಳ ಆದೇಶದ ಮೇರೆಗೆ ಬಿಡದಿಯಲ್ಲಿ ಶಿಕ್ಷಕರಾಗಿ ಒಂದು 18 ವರ್ಷಗಳ ಕಾಲ ಟೀಚಿಂಗನ್ನು ಮಾಡಿದ್ವಿ. ಒಂದು 600-700 ಜನ ವಿದ್ಯಾರ್ಥಿಗಳು ಅಲ್ಲಿ ತಯಾರಾಗಿದ್ದರು. ಈಗ ಹೆಚ್ಚು ಕಡಿಮೆ ಒಂದು 2000 ಜನ ವರ್ಲ್ಡ್ ವೈಡ್ ಆನ್ಲೈನ್ನಲ್ಲಿ ಇಂಟರ್ನೆಟ್ನ ಮೂಲಕ ಮತ್ತು ಹಾರ್ಡ್ವೇರ್ ಅಂದರೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ತಕ್ಕ ಮಟ್ಟಿಗೆ ಕಲಿತ್ಕೊಂಡು ಬೆಳೀತಾ ಇದ್ದಾರೆ. ಒಳ್ಳೆ ಸೌಲಭ್ಯ ಇವತ್ತಿನ ಕಾಲದಲ್ಲಿ ಶಿಲ್ಪಿಗಳಿಗೂ ಶಿಲ್ಪ ತಯಾರಾಗುವಂಥವರಿಗೂ ಈ ಕೆನರಾ ಬ್ಯಾಂಕಿನ ಸಂಸ್ಥೆ ಕೊಟ್ಟಿದೆ. ಅನೇಕ ಸಂಘ ಸಂಸ್ಥೆಗಳು ಈ ರೀತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. ಬೃಹತ್ ಪ್ರಮಾಣದ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂಥದ್ದು ಬಹಳ ಇದೆ ಅದು. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಒಂದಿಷ್ಟೆಲ್ಲ ಶಿಲ್ಪಗಳನ್ನೆಲ್ಲ ಮಾಡಿದ್ದೀನಿ. ಅನೇಕ ದೇವಾಲಯಗಳಿಗೆ ಶಿಲ್ಪಗಳನ್ನು ಮಾಡಿಕೊಟ್ಟಿದ್ದೀನಿ. ಅಮೇರಿಕ ಮೂಲ ದೇವಸ್ಥಾನಕ್ಕೇ ಮಾಡಿಕೊಟ್ಟಂತಹದ್ದಿದೆ. ಇಂಗ್ಲೆಂಡ್ನಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಬಾಲಾಜಿ ಟೆಂಪಲ್ಲಿಗೆ ಒಂದು 15 ಅಡಿ ಎತ್ತರದ ಗರುಡನ ಶಿಲ್ಪಗಳಾಗಿರ್ಬೋದು, ಅಥವಾ ನಮ್ಮ ಭಾರತದ ವಿಶೇಷ ಸ್ಥಳಗಳಲ್ಲಿ ಎಲ್ಲ ಶಿಲ್ಪಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀನಿ. 2023ರಲ್ಲಿ ಅಯೋಧ್ಯೆಯ ರಾಮಲಲ್ಲಾನ್ ಮಾಡೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿತ್ತು. ಹಾಗೆಯೇ ಒಂದು 7 ಅಡಿ ಎತ್ತರದ ಅಯೋಧ್ಯೆಯ ರಾಮಲಲ್ಲಾ ಶಿಲ್ಪವನ್ನು ನನ್ನ ಪ್ರಶಿಷ್ಯರುಗಳ ಸಹಯೋಗದೊಂದಿಗೆ ಶಿಲ್ಪ ನಿರ್ಮಾಣ ಮಾಡೋದಕ್ಕೆಲ್ಲ ಅವಕಾಶಗಳು ಬಂತು. ಹೀಗೆ ನಾನು ನನ್ನ ಪರಿವಾರದವರ ಸಹಯೋಗದೊಂದಿಗೆ ಸ್ವಲ್ಪ ದೊಡ್ಡ ದೊಡ್ಡ ಪ್ರಮಾಣದ ಕೆಲಸಗಳನ್ನು ಮಾಡೋದಕ್ಕೆ ಸಹಕಾರ ಆಯಿತು. ಇದಕ್ಕೆ ನನ್ನ ಗುರುವಿನ ಪ್ರೇರಣೆ ಮುಖ್ಯ ಕಾರಣ ಅನ್ನುವಂಥದ್ದು. ಸನಾತನ ಧರ್ಮದ ಹಿಂದೆ ಇರುವ ಈ ಶಕ್ತಿ ಇವಕ್ಕೆಲ್ಲ ಅವಕಾಶ ಕೊಟ್ಟಂತಹದ್ದು ಅನ್ನುವಂಥದ್ದು ನನ್ನ. ಈಗ ಅಯೋಧ್ಯೆ ಅಂದ ತಕ್ಷಣ ಅಯೋಧ್ಯೆ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ರಾಮಲಲ್ಲ ಆಗಿ ಬಂದಾಗ ಇಡೀ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ಕೂಡ ಕಾಯ್ತಾ ಇತ್ತು ರಾಮಲಲ್ಲನ ನೋಡೋದಕ್ಕೋಸ್ಕರ. ಹೌದು. 3 ಜನ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ತಾವು ಕೂಡ ನಮ್ಮ ಹೆಮ್ಮೆಯ ವಿಚಾರ ಅದು. ತಾವು ಕೂಡ ಅದ್ರಲ್ಲಿ ಒಬ್ರು ರಾಮಲಲ್ಲನನ್ನ ಕೆತ್ತಿಕೊಟ್ರಿ ಅವರಿಗೆ. ಸೊ ಆ ಪ್ರೋಸೆಸ್ ಹೇಗಿತ್ತು? ಸೆಲೆಕ್ಷನ್ ಆಗ್ಲಿ ಅಥವಾ ಅಯೋಧ್ಯೆಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದೊಂದು ವಿಶೇಷವಾದ ಅನುಭವ. ನಾನು ಎಡಗುಂಜಿಯಲ್ಲಿದ್ದಾಗಲೇ ನನಗೆ ಒಂದು ಫೋನ್ ಬರುತ್ತೆ. ಹೀಗೆ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ನಿರ್ಮಾಣ ಮಾಡಬೇಕಾಗಿದೆ, ನೀವು ಬರಬಹುದೇ ಅನ್ನುವಂಥದ್ದು ಒಂದು ಟೆಲಿಫೋನ್ ಬರುತ್ತೆ. ಆಶ್ಚರ್ಯ ಆಗುತ್ತೆ. ಆಯಿತು ಅನ್ನೋದನ್ನು ಆಯಿತು ಅನ್ನೋ ಮಾತನ್ನು ಅವರಿಗೆ ಹೇಳಿ ಒಪ್ಕೊಳ್ತೇನೆ. ನಿರ್ದಿಷ್ಟವಾದ ಒಂದು ದಿವಸಕ್ಕೆ ಅವರು ಕರೀತಾರೆ. ಹೋಗಿ ನೋಡಿದವಾಗ ರಾಮಲಲ್ಲನ್ನ ಮಾಡಬೇಕು ಅನ್ನುವಂಥದ್ದು ಒಂದು ಅವರ ಆಸೆ. ಯಾಕೆಂತಂದರೆ ಅಯೋಧ್ಯೆ ರಾಮ ಹುಟ್ಟಿದ ಜಾಗ, ಆದ್ದರಿಂದ ಅಲ್ಲಿ ರಾಮಲಲ್ಲನ್ನ ಇಡಬೇಕು ಅಂತ. ಹಿಂದೆನೂ ರಾಮಲಲ್ಲ ಅನ್ನೋ ದೇವಸ್ಥಾನ ಇತ್ತು ಅನ್ನುವಂಥದ್ದು ಆಗ್ಲೇ ತೀರ್ಮಾನ ಎಲ್ಲ ಆಗಿ ಹೋಗಿತ್ತದು. ಸೊ ಹಾಗಾಗಿ ಒಂದು ರಾಮಲಲ್ಲನ್ನ ಮಾಡಬೇಕಾದ್ರೆ ಯಾವ ರೀತಿಯ ರಾಮಲಲ್ಲನ್ನ ಮಾಡಬೇಕು ಅಂತ ಒಂದು ಚಿಂತನೆಯಲ್ಲಿ ತೊಡಗಿ
ಅದಕ್ಕೆ ಕೆಲವು ವಿವರಗಳನ್ನು ಅವರೇ ಕೊಡ್ತಾರೆ. ಹೀಗೆ 2 ಸಮಪಾದ ಸ್ಥಾನಕದಲ್ಲಿ ಇರುವಂತೆ ಮಾಡಿಕೊಡಿ, ಬಿಲ್ಲು ಬಾಣಗಳನ್ನು ಹಿಡಿದಂತೆ ಮಾಡಿಕೊಡಿ ಅನ್ನುವ ಅವರ ಅಭಿಪ್ರಾಯ. ಅದನ್ನು ದೇಶೀಯವಾಗಿ ಹೇಗೆ ಮಾಡಬೇಕು ಅನ್ನೋದರ ಚಿಂತನೆಯಲ್ಲಿ ನಾನು ತೊಡಗಿಕೊಂಡು ಸಮಸ್ಥಾನಕದಲ್ಲೇನೆ ಶಾಸ್ತ್ರೀಯ ಭಾರತೀಯ ಯಾವ ಪರಂಪರೆ 2-2.5 ಸಾವಿರ ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ. ಆದರೆ ರಾಮಲಲ್ಲಾನ ವಿಗ್ರಹ ಎಲ್ಲೂ ಇಲ್ಲ, ನೋಡೋದಕ್ಕೆ ಸಿಕ್ಕೋದಿಲ್ಲ. ಹ್ಮ್ ಹಾಗೆ ಅಂತ ರಾಮ ಅನ್ನುವ ಐಕೊನೋಗ್ರಫಿಯನ್ನು ನಾನು ಫಾಲೋ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ಭಾರತೀಯ ಒಂದು ಪರಂಪರೆ ಅದು. ಹಾಗಾಗಿ ಸುಮಾರು ಒಂದು 2,000 ರಾಮನ ಫೋಟೋಗಳನ್ನೆಲ್ಲ ತರಿಸ್ಕೊಂಡು ನೋಡ್ತೇನೆ, ರೆಫರ್ ಮಾಡಿ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಮಾಡಬೇಕು, ಯಾವ್ಯಾವ ಲಕ್ಷಣಗಳಲ್ಲಿ ಇಡಬೇಕು, ಇದನ್ನೆಲ್ಲ ಗಮನಿಸ್ಕೊಂಡು ಪ್ರಾಥಮಿಕ ಒಂದು ಚಿತ್ರವನ್ನು ಮಾಡ್ಕೊಳ್ತೇನೆ. ಅದು ಅಷ್ಟು ಆ, ಮನಸ್ಸಿಗೆ ಸಮಾಧಾನ ಕೊಡದೆ ದಿನದಿಂದ ದಿನಕ್ಕೆ ಹೇಗೆ ಚಿಂತನೆಗಳಲ್ಲಿ ಬ್ರೇನ್ ಬೆಳೀತಾ ಇರುತ್ತೆ, ಹ್ಮ್ ವಿಚಾರಗಳು ಬದಲಾವಣೆಯನ್ನು ಹೊಂದುತ್ತಾ ಇರ್ತವೆ. ಆ ವಿಚಾರದ ಬದಲಾವಣೆಯ ಜೊತೆಗೆ ಒಂದು ಸ್ವರೂಪವನ್ನು ಮಾಡಿ ಒಂದು 2-3 ಮೀಟಿಂಗ್ಗಳಾಗುತ್ತವೆ. ಆ ಮೀಟಿಂಗ್ನಲ್ಲಿ ಒಂದು ಹಂತಕ್ಕೆ ಈ ಥರದಲ್ಲಿ ಮಾಡ್ಬೋದು ಅನ್ನೋ ತೀರ್ಮಾನವನ್ನು ತಗೊಂಡು ಕೊನೆಗೆ ಅದರ ಪ್ರೋಸೆಸ್ ಮೂಲಕ ನಾನು ನನ್ನ ಒಂದು 6-7 ಜನ ಶಿಷ್ಯರನ್ನು ಕರ್ಕೊಂಡು ಹೋಗಿ ಆ ಶಿಲ್ಪವನ್ನು 7 ತಿಂಗಳ ಕಾಲ ನಿರ್ಮಾಣ ಮಾಡ್ತೇನೆ. ಹ್ಮ್ ನಿರ್ಮಾಣ ಮಾಡಿದವಾಗ ಅಲ್ಲಿಯೂ ಕೂಡ ಅಷ್ಟೇ ಬಹಳ ಆವಾಗವಾಗ ಅವರು ಟ್ರಸ್ಟಿಗಳು ಅವರೆಲ್ಲ ಬಂದು ನೋಡ್ತಾ ಇದ್ರು. ಅಲ್ಲಿಯೂ ಹಾಗೆ ನಿರಂತರವಾಗಿ 7 ತಿಂಗಳ ಕಾಲ, ಅಂದರೆ ಆ ಶಿಲ್ಪ ಪ್ರಾರಂಭದಿಂದ ಪೂರ್ಣವಾಗುವವರೆಗೆ. ನನ್ನ ಶಿಲ್ಪ ಪ್ರಾರಂಭದ ದಿವಸವೂ ಕೂಡ ಚೆನ್ನಾಗಿ ಜ್ಞಾಪಕ ಇದೆ. 2023ನೇ ಇಸವಿ ಮೇ 23 ಬುಧವಾರ ದಿವಸ. ಅವತ್ತು ಪುನರ್ವಸು ನಕ್ಷತ್ರವೇ. ಅಬ್ಬಾ ಆ ದಿವಸ ಕಲ್ಲಿನಲ್ಲಿ ಆ ರಾಮನನ್ನ ಪ್ರತಿಷ್ಠಾಪಿಸಿ ಪೂಜಿಸಿ ಕಂಕಣ ಕಟ್ಟಿ ಆ, ಶಿಲ್ಪ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾಗಿದ್ದಿರುತ್ತೆ. ಸೊ ಹಾಗೆ 7-8 ತಿಂಗಳ ಕಾಲ ನಿರಂತರವಾಗಿ ಮಾಡ್ಕೊಂಡು ಬಂದ್ವಿ. ಆ ಸ್ವರೂಪದ ಚಿಂತನೆಗಳನ್ನು ಮಾಡ್ತಾ ಮಾಡ್ತಾ ಪ್ರತಿ ದಿವಸ 2-3 ಪಂಡಿತರು 2-3 ಸಾರೆ ಬಂದು ಆ ಕಲ್ಲಿನ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಅಂದರೆ ವೇದ ಮಂತ್ರ ಘೋಷಣೆಗಳು ನಡೀತಾ ಇತ್ತು. ಹ್ಮ್ ಅಖಂಡವಾಗಿ 7 ತಿಂಗಳ ಕಾಲ ಆ ಶಿಲ್ಪ ಪೂರ್ಣ ಆಗುವ ತನಕ ನಂದಾದೀಪ ಉರಿತಾ ಇತ್ತು. ತುಪ್ಪದ ದೀಪವನ್ನು ಹಚ್ಕೊಂಡು ಮಾಡ್ತಾ ಇದ್ವಿ. ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಸಾತ್ವಿಕ ಆಹಾರಗಳೊಟ್ಟಿಗೆ ಇವೆಲ್ಲ ಒಂದು ತಪಸ್ಸು ಇದ್ದಂತೆಯೇ ಇತ್ತು. ಭಾಳ ಅದಕ್ಕೆ ಪೂರಕವಾದ ವಾತಾವರಣವನ್ನು ಅವರು ನಿರ್ಮಾಣ ಮಾಡಿ ಕೊಡ್ತಾ ಇದ್ರು. ನಮಗೆ ಸೆಕೆ ಆದವಾಗ ಕೂಲರ್ಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ರು, ಚಳಿ ಇದ್ದಾವಾಗ ಹೀಟರ್ಗಳ ವ್ಯವಸ್ಥೆ ಮಾಡ್ತಾ ಇದ್ರು. ಆವಾಗ ನಮ್ಮನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಕರ್ಕೊಂಡು ಹೋಗಿ ನೋಡಿ ಮಾಡಿ ಇದಕ್ಕೆಲ್ಲ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ರು. ತುಂಬ ಸೊಗಸಾದ ದಿನಗಳು. ಮನೆಯ ನೆನಪೇ ಬರದೇ ಇದ್ದಷ್ಟು ಚೆನ್ನಾಗಿ ಎಲ್ಲ ವ್ಯವಸ್ಥೆಯಲ್ಲಿ ನೋಡಿಕೊಂಡು ಅದೊಂದು ವಿಶೇಷವಾದ ಅನುಭವ. ಆ, ಒಂಥರ ವಂಡರ್ ಅಂತೀವಲ್ಲ, ಆ ಹೌದು ಥರದಲ್ಲಿ ಭಾಳ ಚೆನ್ನಾಗಿ ನಡ್ಕೊಂಡು ಬಂತು. ಹೀಗೇನೆ ಅನೇಕ ದೇವಾಲಯ ಮೂರ್ತಿ ಶಿಲ್ಪಗಳನ್ನು ಮಾಡುವಾಗಲೂ ಆ ಸ್ಥಳ ಅಲ್ಲಿರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಒಂದು ಪ್ರೇರಣೆ ನಮಗೆ ಆಗ್ತಾನೆ ಇರುತ್ತೆ. ಆ ಸ್ವರೂಪದಲ್ಲಿ ಕಲಾವಿದರು ತಾನಾಗಿ ತಮ್ಮನ್ನು ಮರೆತುಕೊಂಡು ಹೋಗ್ಬಿಡ್ತಾರೆ. ಅವರು ಊಟ ಕಾಫಿ ತಿಂಡಿ ದಿನ ಸಮಯ ಇತ್ಯಾವುದರ ಪರಿಕಲ್ಪನೆ ಇರೋದಿಲ್ಲ. ಯಾಕೆಂದ್ರೆ ನಮಗೆ ಅದೇ ನಮ್ಮ ಪ್ರಪಂಚ ಒಂದು ಪ್ರಪಂಚ ಆಗಿ ಹೋಗಿದ್ದಿರುತ್ತೆ. ಹೌದು ಹಾಗಾಗಿ ಸಂತೋಷವಾಗಿ ಅದರಲ್ಲಿ ಕಳ್ಕೊಂಡು ಹೋಗ್ಬಿಡ್ತಾ ಇರ್ತೀವಿ. ಹೇಗೆ ಕೋಗಿಲೆಗೆ ಹಾಡೋದೇ ಒಂದು ಅದರ ಸಂತೋಷ. ಅದು ಹೇಗೆ ಆ ಮಾಮರ ಇತ್ಯಾದಿ ವಾತಾವರಣ ನೋಡಿದಾಗ ಹೇಗಾಗತ್ತೆ ನಮಗೆ, ಆ ಕಲ್ಲು ಇದನ್ನು ನೋಡಿದವಾಗ ಆ ಭಾವನೆಗಳಲ್ಲಿ ಆ ಸ್ವರೂಪಗಳನ್ನು ಕಂಡಾವಾಗ ಅದನ್ನು ಸೃಜನಶೀಲತೆಯಿಂದ ಸೃಷ್ಟಿಸೋದೇ ಒಂದು ಹಬ್ಬದ ಕೆಲಸ ಆಗೋಗ್ಬಿಡುತ್ತೆ. ಹೌದು ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಅಯೋಧ್ಯೆಯಲ್ಲಿ ನೀವು ಕೆತ್ತಿರುವಂತ ರಾಮಲಲ್ಲನ ವಿಗ್ರಹ ಆ ಹ. ಕಲ್ಲು ಎಲ್ಲಿದು? ಆ ಕಲ್ಲು ಕೂಡ ಮೈಸೂರಿನ ಹಂಪಾಪುರ, ಹೆಗ್ಗಡದೇವನಕೋಟೆ, ಕಂಚಮಳ್ಳಿ, ಗುಜ್ಜೇಗೌಡನಪುರ ಇತ್ಯಾದಿ ಪ್ರದೇಶಗಳಲ್ಲಿ ಸಿಕ್ಕುವಂತಹ ಕಲ್ಲೇನೆ. ಹ್ಮ್ ಆ ಕಲ್ಲನ್ನು ಮೊದಲೇನೆ ಅವರು ತರಿಸಿ ಇಟ್ಕೊಂಡಿದ್ರು. ಹಾಗಾಗಿ ಆ ಕಲ್ಲಿನಲ್ಲಿ ನಾನು ನೋಡಿದವಾಗ ನನಗೆ ರಾಮ್ಲಲ್ಲ ಕಂಡಿದ್ದು ಇವಾಗ ನನಗೆ ಹೇಗೆ ಕಂಡಿತ್ತು ಅನ್ನೋದನ್ನು ಇವಾಗ ನೀವುಗಳು ನೋಡೋ ಹಾಗೆ ಆಗಿದೆ. ಹೌದು ಅದು ಕರ್ನಾಟಕದ ಶಿಲೆ. ನಾವಿದ್ರ ಅಧ್ಯಯನಕ್ಕೆ ಕೂಡ ಹಳೆಯ ಕೆಲವು ರೆಫರೆನ್ಸ್ಗಳನ್ನು ತಗೊಂಡಿದ್ವಿ. ಯಾವ ಒಂದು 2,000 ರಾಮನ ಶಿಲ್ಪಗಳನ್ನು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಯಾವ್ಯಾವ ಫೋಟೋಗ್ರಾಫ್ಸ್ ಇದೆ, ಯಾವ್ಯಾವ ರೀತಿಯಲ್ಲಿ ಕಥಾಪಟಿಕೆಗಳಲ್ಲಿ ಎಲ್ಲ ಯಾವ್ಯಾವ ರೀತಿಯಲ್ಲಿ ಅದನ್ನು ಚಿತ್ರಣ ಮಾಡಿದ್ರು ಅಥವಾ ಶಿಲ್ಪಿಸಿದ್ರು, ಅದನ್ನೆಲ್ಲ ಗಮನಿಸ್ಕೊಂಡು
ಮತ್ತು ಅಯೋಧ್ಯೆಯ ಆ ಹಳೆಯ ದೇವಾಲಯದ ಕೆಲವು ಆ, ಅವಶೇಷಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ಗಮನಿಸ್ಕೊಂಡು ಶಿಲ್ಪ ನಿರ್ಮಾಣ ಮಾಡಿದ್ವಿ. ಹ್ಮ್ ಹ್ಮ್ ವಿಶೇಷವಾಗಿ ನನ್ನ ಶಿಲ್ಪದಲ್ಲಿ ನಾನು ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಭಾರತೀಯ ವಿವಿಧ ಶೈಲಿಗಳ ಸಂಯೋಜನೆಯನ್ನು ಅದರೊಳಗಡೆ ಜೋಡಿಸ್ಕೊಂಡಿದ್ದೆ. ಪೀಠದ ಭಾಗದಲ್ಲಿ ಎಲ್ಲ ನೀವು ನೋಡ್ಬೋದು, ಪಲ್ಲವ ಮತ್ತು ಚೋಳ ಶೈಲಿಯಿಂದ ಶುರುವಾಗುತ್ತೆ. ಹ್ಮ್ ಪಾಂಡ್ಯ, ಪಲ್ಲವ, ಚೋಳ ಶೈಲಿಯಿಂದ ಹೊಯ್ಸಳ, ಚಾಲುಕ್ಯ, ಆ ನಂತರ ಪಾಲ, ಪ್ರತ್ಯಾಹಾರ, ಚಂಡೇಲ ಇತ್ಯಾದಿ ಶೈಲಿಯ ವಿನ್ಯಾಸವನ್ನು ಮೇಲಕ್ಕೆ ಅಂದರೆ ಅಖಂಡ ಭಾರತದ ಚಿತ್ರಣವನ್ನೇ ಕಲ್ಪನೆಯಲ್ಲಿ ಇಟ್ಟುಕೊಂಡು ಮಾಡಿದಂತಹ, ಯಾಕೆಂದ್ರೆ ಅಯೋಧ್ಯೆ ಭಾರತೀಯರ ಶ್ರದ್ಧಾ ಕೇಂದ್ರ. ಅದು ಇಡೀ ಭಾರತವನ್ನ ಒಂದುಗೂಡಿಸಿದ ರಾಮ. ಹೌದು. ಇಡೀ ಭಾರತ ಅಂದ್ರೆ ಅಖಂಡ ಭಾರತದ ಪರಿಕಲ್ಪನೆಯೇ ಬೇರೆ. ನಾವೀಗ ನೋಡ್ತಾ ಇರೋ ಭಾರತ ಕಾಲಭಾಗ ಇಲ್ಲ. ಯಾಕೆಂದ್ರೆ ಗಣಪತಿಯ ಶಿಲ್ಪಗಳ ಸಾಕ್ಷಿಯನ್ನು ನೋಡಿದವಾಗ ಇಂಡೋನೇಷ್ಯಾ, ಜಾವಾ, ಬಾಲಿ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬರ್ಮಾ, ನೇಪಾಳ, ಶ್ರೀಲಂಕಾ, ಜಾವಾ, ಇರಾನ್, ಇರಾಕ್, ಟರ್ಕಿ ಇತ್ಯಾದಿ ದೇಶಗಳಲ್ಲಿ ಇವತ್ತಿಗೂ ಆ ಕಾಲದ ಗಣಪತಿಗಳು ನಮಗೆ ಇದು ಭಾರತ ಇದು ಭಾರತ ಅಂತ ಹೇಳೋ ಸಾಕ್ಷ್ಯನ ಕೊಡುತ್ತೆ ಇವತ್ತಿಗೂ. ಹೌದು. ಹಾಗೆ ರಾಮಾಯಣಗಳು ಕೂಡ, ಮಹಾಭಾರತಗಳು ಕೂಡ ಇಲ್ಲೆಲ್ಲ ವ್ಯಾಪಿಸ್ಕೊಂಡಿದೆ. ಆದ್ರಿಂದ ನಾನು ಈಗ ಸದ್ಯಕ್ಕೆ 2023ರಲ್ಲಿ ಭಾರತದ ನಕಾಶೆಯ ಕಲ್ಪನೆಯನ್ನು ಇಟ್ಕೊಂಡು ಮಾತ್ರ ಮಾಡಿದ್ದೆ. ಯಾಕೆಂದ್ರೆ ಆ ದೇಶಗಳೆಲ್ಲ ಈಗ ಸದ್ಯಕ್ಕೆ ನಮ್ಮಲ್ಲಿ ಇಲ್ಲ, ಇಷ್ಟಾದರೂ ಉಳ್ಕೊಂಡಿರ್ಲಿ ಮುಂದೆ ಅಂತ ಒಂದು ಪ್ರಾರ್ಥನೆಯೊಟ್ಟಿಗೆ ಆ ಶೈಲಿಯನ್ನು ಹೆಚ್ಚು ಪ್ರಾಧಾನ್ಯವಾಗಿ ಇಟ್ಕೊಂಡು ಒಂದು ಶಿಲ್ಪ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೆ. ಎಲ್ಲ ಒಂದು ಪ್ರಯತ್ನ. ನೀವು ಅಲ್ಲಿ 3 ಜನ ಕೆತ್ತನೆ ಮಾಡ್ತಿದ್ದಾಗ 3 ಜನ ನಿಮ್ಮ ನಿಮ್ಮ ರಾಮಲಲ್ಲನ್ ಬಗ್ಗೆ ಮಾತಾಡ್ತಿದ್ರಾ ಅಥವಾ ಒಬ್ರ ಕೆಲ್ಸನ ಇನ್ನೊಬ್ರು ನೋಡಿದ್ರಾ? ಇಲ್ಲ ಇಲ್ಲ, ನಾವು ಒಬ್ಬರ ಕೆಲಸವನ್ನು ಒಬ್ರು ನಾವು ನೋಡೇ ಇರಲಿಲ್ಲ, ಕೊನೆ ತನಕನೂ ನಾವು ನೋಡೇ ಇರಲಿಲ್ಲ. ಹಾ. ಹಾಗೆ ಅಂತ 3 ಜನನು ಒಟ್ಟಿಗೆ ಇರ್ತಾ ಇದ್ವಿ, ಮಾತಾಡ್ಕೊಳ್ತಾ ಇದ್ವಿ. ಹಬ್ಬ ಹರಿದಿನಗಳಲ್ಲಿ ಒಟ್ಟಿಗೆ ಆಟ ಆಡ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ, ಕುಣಿತಾ ಇದ್ವಿ, ದೀಪಾವಳಿ ಆಚರಣೆ ಮಾಡಿದ್ವಿ, ಡಾನ್ಸ್ ಮಾಡಿದ್ವಿ. ನಾವು 3 ಜನರು ಒಂದೇ ಕುಟುಂಬದ ಸದಸ್ಯರುಗಳು ಅನ್ನೋ ರೀತಿಯಲ್ಲಿ ನಾವು ಇದೆಲ್ಲವೂ ಆ ವಾತಾವರಣದ ಮೂಲಕ ನಮಗೆ ಇದೊಂದು ಒಳ್ಳೆ ಎನರ್ಜಿಯನ್ನು ಕೊಡ್ತಾ ಇತ್ತು. ಭಾಳ ಸಂತೋಷವಾಗಿ ಶಿಲ್ಪವನ್ನು ನೋಡಿಲ್ಲ ಹೊರತಾಗಿ ಬೇರೆ ಶಿಲ್ಪದ ಬಗ್ಗೆ ಹೆಚ್ಚಿಗೆ ನಾನು ಹಂಗೆ ಮಾಡ್ತಾ ಇದ್ದೀನಿ, ನೀನು ಹೆಂಗೆ ಮಾಡ್ತಾ ಇದೀಯಾ ಅರುಣ್ ಅಂತ ಅವನಿಗೆ ಕೇಳೋದಾಗ್ಲಿ, ಅಥವಾ ಪಾಂಡೆ ಅವ್ರ ಹತ್ರ ಹೋಗ್ಬಿಟ್ಟು ಪಾಂಡೆ ಅವರೇ ಇದನ್ನು ಹೆಂಗೆ ಮಾಡ್ಬೋದು, ಹಾಗೆ ಇದನ್ನು ಯಾವುದೂ ನಾವು ಮಾತಾಡ್ಕೊಳ್ತಾ ಇರಲಿಲ್ಲ. ಸಹಜವಾಗಿ ಮೀಟಿಂಗಲ್ಲಿ ಬಂದಾವಾಗ ಅವ್ರು ಏನು ಹೇಳ್ತಾ ಇದ್ರು ಅದನ್ನು ಕೇಳ್ಕೊಳ್ತಾ ಇದ್ವಿ ಅಷ್ಟೇ ಹೊರತಾಗಿ ಅದೊಂದನ್ನು ಬಿಟ್ಟು ಬೇರೆ ಎಲ್ಲ ರೀತಿಯ ಶೇರ್ಗಳನ್ನು ಮಾಡ್ಕೊಳ್ತಾ ಇದ್ವಿ. ಇದು ನಾವೇ ಮೊದಲೇ ಸಂಕಲ್ಪ ಮಾಡ್ಕೊಂಡಿದ್ವಿ. ನನ್ನ ಮನಸ್ಸಿನಲ್ಲಿ ಮೂಡಿದ ಕಲ್ಪನೆಯ ಸ್ವರೂಪಕ್ಕೆ ಬೇರೆ ಯಾವುದು ಪ್ರೇರಣೆ ಆಗಬಾರ್ದು ಅಂತ. ಹೌದು. ಆ ದೃಷ್ಟಿಯಿಂದ ಏನೋ ಒಂದು ಮಾಡ್ಕೊಂಡು ಬಂದ್ವಿ. ಈ 3 ಜನನು ಹಾಗೆ ಮಾಡಿದ್ವಿ. ಹಾಗಾಗಿ ನಾವು ಇದು ಒಂದರಲ್ಲಿ ನಾವು ಈ ಥರ ಶುದ್ಧತೆಯನ್ನು ಕಾಪಾಡಿಕೊಂಡು ನಮಗನಿಸಿದ, ನಮಗೆ ತೋಚಿದ ನಮ್ಮ ಸ್ವರೂಪಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಹಾಯ ಆಯ್ತು. ಸರ್, ತಾವು ಕೆತ್ತನೆ ಮಾಡಿರುವಂತ ರಾಮಲಲ್ಲ ಅಯೋಧ್ಯೆನಲ್ಲಿ ಈಗ ಎಲ್ಲಿದೆ? ಅದರ ಪ್ರತಿಷ್ಠೆ ಯಾವಾಗ ಆಗುತ್ತೆ? ಆ್ಯಕ್ಚುಲಿ ಈ ಕಾರ್ಯಕ್ರಮ ಆದ ನಂತರ ನಾನು ಅಯೋಧ್ಯೆಯ ಸಂಪರ್ಕದಲ್ಲಿ ಹೆಚ್ಚು ಇದ್ದಿರಲಿಲ್ಲ. ಯಾಕೆಂದರೆ ಅದರ ಹಿಂದಿನ ಕೆಲಸ ಕಾರ್ಯಗಳೆಲ್ಲ ಒಪ್ಪಿಕೊಂಡಿದ್ದು ತುಂಬ ಶಿಲ್ಪದ ಕೆಲಸಗಳಿದ್ದರಿಂದ ಹೆಚ್ಚು ಸಂಪರ್ಕದಲ್ಲಿರಲಿಲ್ಲ. ಆವಾಗಲೇ ಅವ್ರು ಹೇಳಿದರು, 3 ಶಿಲ್ಪಗಳನ್ನು ನಾವು ಗೌರವಯುತವಾಗಿ ಬಹಳ ಯೋಗ್ಯ ಇದರಲ್ಲಿ ಅದನ್ನು ಪ್ರದರ್ಶನ ಮಾಡ್ತೇವೆ, ಇಡ್ತೇವೆ ಅಂತ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾದ್ರಿಂದ, ಗೌರವಪೂರ್ವಕವಾಗಿ ಅದನ್ನು ಇಡ್ತೇವೆ ಅಂತ ಅನ್ನೋ ಮಾತು ಹೇಳಿದ್ದರಿಂದ ಅದೇ ದೇವಸ್ಥಾನದ ಪ್ರಾಂಗಣದಲ್ಲಿಯೇ ಇಡ್ತೇವೆ ಅನ್ನೋ ಮಾತನ್ನು ಕೂಡ ಅವರು ನಮಗೆ ತಿಳಿಸಿ ಹೇಳಿದರು. ಹಾಗಾಗಿ ಇವತ್ತಿಗೂ ಅದರಲ್ಲಿ ಏನು ಬೇರೆ ಬದಲಾವಣೆಗಳಾಗಿದ್ದು ಇದುವರೆಗೆ ನನಗೂ ಗೊತ್ತಿಲ್ಲ. ಪ್ರಾಯಶಃ ಇನ್ನು ದೇವಸ್ಥಾನದ ಕಟ್ಟಡ ಪೂರ್ತಿ ಆಗಿಲ್ಲ, ಇನ್ನು ಮೇಲ್ಗಡೆ ದರ್ಬಾರು ಅಥವಾ ಅದರ ಮೇಲ್ಗಡೆ ಇನ್ನೂ 2-3 ಫ್ಲೋರ್ಗಳ ಕಂಪ್ಲೀಷನ್ ಆಗುವಂಥದ್ದು ಬಾಕಿ ಇದೆ. ಹಾಗಾಗಿ ಬಹುಶಃ ಇಲ್ಲೇ ಎಲ್ಲೋ ಒಂದು ಕಡೆಗೆ ಗೌರವ ಮತ್ತು ಸಮ್ಮಾನಪೂರ್ವಕವಾಗಿ ಅದನ್ನು ನೋಡ್ಕೊಳ್ತೀವಿ ಅನ್ನೋ ಅವ್ರ ಮಾತುಗಳಿಗೆ ಇವತ್ತಿಗೂ ಅವರು ಬದ್ಧರಾಗಿದ್ದಾರೆ ಅನ್ನೋದೇ ನಮ್ಮೆಲ್ಲರ ನಂಬಿಕೆ. ಪ್ರಾಯಶಃ ಈ ನೆಕ್ಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್ ಹೊತ್ತಿಗೆ ಒಂದು ಫ್ಲೋರ್ ಆದ ನಂತರ ಅದರ ಜಾಗ ನಿರ್ಧಾರ ಆಗ್ಬೋದು ಅನ್ನುವಂಥದ್ದು. ಅದಾದ ನಂತರನೇ ನಾನು ಹೋಗಿ ಬರೋಣ ಅಂತ ಇನ್ನು ಹೋಗೋದಕ್ಕೆ ಕಾಯ್ತಾ ಇದ್ದೇನೆ. ಅದು ಯಾವಾಗ ಆಗ್ತದೆ ಆವಾಗ ಹೋಗೋಣ. ಅರುಣ್ ಯೋಗಿರಾಜ್ ಅವರ ರಾಮಲಲ್ಲ ಸೆಲೆಕ್ಟ್ ಆಯ್ತು ಅಂತ ಗೊತ್ತಾದಾಗ ತಮ್ಮ ಭಾವನೆ ಹೇಗಿತ್ತು? ಮತ್ತೆ ತಮ್ಮ ರಾಮಲಲ್ಲನಿಗೂ ಅವರ ರಾಮಲಲ್ಲನಿಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ ತಮ್ಗೆ? ಅವರು ನಿರ್ದೇಶನ ಕೊಟ್ಟಂತಹದ್ದು ಎಲ್ಲವುದು ಇಬ್ಬರಲ್ಲಿಯೂ ಸರಿಯಾಗಿ ಮೂಡಿ ಬಂದಿದೆ. ಮತ್ತೆ ಲೋಕೋ ಭಿನ್ನ ರುಚಿ, ಜನಗಳ ಟೇಸ್ಟ್ಗಳು ಬೇರೆ ಬೇರೆ ಇರ್ತದೆ.
ಮೂರನ್ನು ಮಾಡ್ತಾರೆ ಅಂತಂದವಾಗ ನಂದೇ ಆಗ್ಬಿಡುತ್ತೆ ಅನ್ನುವಂಥ ಪೂರ್ಣ ದೃಢ ವಿಶ್ವಾಸ ಕೂಡ ನನಗೂ ಇದ್ದಿರಲಿಲ್ಲ. ದೇಶಕ್ಕೆ ಒಂದು ಒಳ್ಳೆಯ ಸುಸಂಸ್ಕೃತವಾದಂತಹ ಸೌಂದರ್ಯಯುತವಾದಂತಹ ಶಾಸ್ತ್ರೀಯವಾದಂಥ ಸ್ವರೂಪ ಅಯೋಧ್ಯೆಗೆ ಬೇಕು. ಹಾಗಾಗಿ ಆ ಶಿಲ್ಪ ನನಗಿಂತ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅಂದುಕೊಂಡು ಆ, ಅತ್ಯಂತ ಸಂತೋಷವಾಗಿ ಸ್ವೀಕಾರ ಮಾಡಿ ಅವನನ್ನು ವಿಶ್ ಮಾಡಿದ್ದೆ. ಭಾಳ ಸಂತೋಷ, ನಿನ್ನ ಶಿಲ್ಪ ಆಯ್ಕೆ ಆಗ್ತಾ ಇರೋದು. ಒಟ್ಟಲ್ಲಿ ಕರ್ನಾಟಕದಿಂದ ಬಂದ ಇಬ್ಬರುಗಳಲ್ಲಿ ಒಬ್ಬರು ಶಿಲ್ಪ ಅಂತ ಆಯ್ಕೆ ಆಯ್ತಲ್ಲ. ಅಯೋಧ್ಯೆ ಅಲ್ಲಿ ಅರುಣ ಯೋಗಿರಾಜನ ಶಿಲ್ಪ ಆಯ್ಕೆ ಆಗಿದೆ ಅಂದಾವಾಗಲೂ ಕೂಡ ನಾವು ಅಂದರೆ ನಂದೇ ಆಯ್ಕೆ ಆಗಬೇಕು ಅಥವಾ ಆಗತ್ತೆ ಅನ್ನೋ ಯಾವ ಇದು ಇರಲಿಲ್ಲ. ಒಂದು ಅವಕಾಶ ಸಿಕ್ಕಿದೆ, ದೇಶಕ್ಕೋಸ್ಕರ ಅಯೋಧ್ಯೆಗೋಸ್ಕರ ಒಂದು ರಾಮಲಲ್ಲಾನ್ ಮಾಡೋದೇ ಒಂದು ದೊಡ್ಡ ಸುಯೋಗ. ಅದು ಇಷ್ಟು ತಿಂಗಳುಗಳ ಕಾಲ ಅಧ್ಯಯನಕ್ಕೆ ಒಂದು ಅವಕಾಶ ಆಯಿತು. ಈಗಲೂ ಅಲ್ಲಿ ಸೆಲೆಕ್ಷನ್ ಆಗಿರೋದು ಅರುಣದು ಅಂತಿಲ್ಲ, ನಂದೇ ಸೆಲೆಕ್ಷನ್ ಆಗಿದೆ ಅನ್ನೋ ಭಾವನೆಯಲ್ಲಿ ಇವತ್ತಿಗೂ ನಾನಿದ್ದೀನಿ. ಹಾಗಾಗಿ ಅವನು ಸೆಲೆಕ್ಷನ್ ಆಯಿತು ಅಂತ ಅಂದಾವಾಗ್ಲೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ವಿಶ್ವಾಸದಿಂದನೇ ಒಬ್ರಿಗೊಬ್ರು ಶುಭಾಶಯಗಳನ್ನು ಹಂಚಿಕೊಂಡ್ವಿ. ಅದರಲ್ಲಿಯೂ ಬೇರೆ ಯಾವ ಭಾವನೆಯೂ ಇರಲಿಲ್ಲ. ಯಾಕೆಂತಂದರೆ ಕರ್ನಾಟಕದಿಂದ ನಾವು ಹೋಗೋದು ಇಬ್ಬರಲ್ಲಿ ಯಾರ್ದಾದ್ರೂ ನಮ್ಗೆ ಸಂತೋಷವೇ. ಅಥವಾ ಭಾರತವನ್ನು ನೋಡಿದವಾಗ ಮೂರಲ್ಲಿ ಯಾರ್ದಾದ್ರೂ ಯಾರಿಗೂ ಆ ಥರದ ಬೇರೆ ಭಾವನೆಗಳು ಬರದೇ ಇದ್ದಂತೆ ನಾವು ಅಷ್ಟು ತಿಂಗಳುಗಳ ಕಾಲ ಅಲ್ಲಿ ಇದ್ವಿ. ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಾದ್ರಿಂದ ಒಂದು ಮನೆಗೆ ಬಂತಲ್ಲ ಅನ್ನೋ ಭಾವನೆ ವ್ಯಕ್ತ ಆಗುವ ಹಾಗೆ ಇತ್ತು. ಹಾಗಾಗಿ ಭಾಳ ಸಂತೋಷದ ವಿಷಯ. ಸಂತೋಷ ಪಟ್ವಿ, ಸಂಭ್ರಮ ಪಟ್ವಿ. ಅದರಲ್ಲೇನು ಬೇರೆ ಏನು ಯಾವ ಭಾವನೆಗಳು ಬಂದಿರಲಿಲ್ಲ. ಸರ್, ನೀವಾಗ್ಲೇ ಹೇಳಿದಾಗೆ 2000ಕ್ಕೂ ಹೆಚ್ಚು ಶಿಲ್ಪಗಳನ್ನ ತಾವು ಕೆತ್ತನೆ ಮಾಡಿದೀರಾ. ನಿಮಗೆ ಚಾಲೆಂಜಿಂಗ್ ಅನ್ಸದಂತ ಒಂದು ಶಿಲ್ಪ ಕೆತ್ತನೆ ಯಾವ್ದಾದ್ರು ಇದೆಯಾ? ಆಗ ನೀವು ಯೂಸ್ ಮಾಡಿದಂತ ಟೆಕ್ನಿಕ್ಸ್ ಏನು? ಕೆಲವೊಂದು ಆವಾಗ ನಮಗೆ ಆ ಥರದ ಚಾಲೆಂಜಿಂಗ್ ಜಾಬ್ಗಳು ಬರ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಹೊಸ ಶಿಲ್ಪಗಳನ್ನು ಮಾಡುವಾಗ ಈ ಚಾಲೆಂಜಿಂಗ್ ಬರುತ್ತೆ. ಅಯೋಧ್ಯೆ ರಾಮನ್ ಮಾಡುವಲ್ಲಿಯೂ ಕೆಲವು ಒಂದೊಂದಿಷ್ಟು ಚಾಲೆಂಜಿಂಗ್ ಆಗಿತ್ತು. ಆದರೆ ಕೆಲವೊಂದು ನಿರ್ದೇಶನವನ್ನು ಅವರೇ ಕೊಟ್ಟದ್ದಾದ್ರಿಂದ ಅದನ್ನು ಮೀರಿ ಹೊಸತನ್ನು ಮಾಡುವಾಗ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಈಗ ಕೆಲವೊಂದೊಂದು ಚಾಲೆಂಜಿಂಗ್ ಆಗಿ ಹೇಗೆ ಇರುತ್ತೆ ಅಂತಂದರೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮುದ್ಗಲ ಪುರಾಣದ ಗಣಪತಿಗಳನ್ನು ಮಾಡುವಾಗ ವಿಜಯ ಗಣಪತಿ ಅಂತ ಒಂದು ಬರುತ್ತೆ. ಅದರ ನಂತರ ಇನ್ನೊಂದು ಸೃಷ್ಟಿ ಗಣಪತಿ ಅಂತ ಇನ್ನೊಂದು ಸ್ವರೂಪ ಬರುತ್ತೆ. ವಿಜಯ ಗಣಪತಿಯಲ್ಲಿ ಇಲಿಯ ಮೇಲೆ ಗಣಪತಿ ಕೂತ್ಕೊಂಡಿದ್ದ ಅನ್ನೋದು. ಇಲ್ಲಿ ಎರಡು ಕಲ್ಪನೆಗಳನ್ನು ಕಲಾವಿದರು ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಸ್ವರೂಪಗಳನ್ನು ಸೃಷ್ಟಿಸುವಾಗ ಮೊದಲು ಕಲಾವಿದರು ಕಲ್ಪನೆಯನ್ನು ಮಾಡ್ಕೊಳ್ಳೋದು ಪ್ರಕೃತಿಕದು. ನನಗೆ ಆ ಧ್ಯಾನ ಶ್ಲೋಕದಲ್ಲಿ ಗಣಪತಿ ಆಯುಧಗಳನ್ನು 4 ಆಯುಧಗಳನ್ನು ಹಿಡ್ಕೊಂಡು ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನುವಂಥದ್ದು ಆ ಧ್ಯಾನ ಶ್ಲೋಕದಲ್ಲಿದ್ದು ವರ್ಣನೆ. ಈ ಗಣಪತಿಯನ್ನ ಪದ್ಮಾಸನದಲ್ಲಿ ಹಾಕೋದು ಹೇಗೆ? ಇದು ಚಾಲೆಂಜಿಂಗ್ ಆಯಿತು ನಮ್ಗೆ. ಒಂದು ದೊಡ್ಡ ಹೊಟ್ಟೆ, ಪುಟ್ಟ ಕೈಕಾಲುಗಳನ್ನು ಪದ್ಮಾಸನದಲ್ಲಿ ಹಾಕುವಾಗ ಯೋಚನೆ ಮಾಡಬೇಕಾಯ್ತು. ಒಂದು ಸೌಂದರ್ಯ ಕೆಡಬಾರ್ದು. ಕಲೆಯ ಮುಖ್ಯ ಡೆಫಿನೇಷನ್ ಏನು ಅಂತಂದರೆ ಸೌಂದರ್ಯ. ಕಲೆ ಅನ್ನೋ ವ್ಯಾಪ್ತಿಯನ್ನು ವಿಶ್ಲೇಷಿಸಿದವಾಗ ಬರುವಂತಹ ಕೆಲವು ಅರ್ಥಗಳು ಹೇಗಿದೆ ಅಂತಂದರೆ, ಶಿಲ್ಪ ಅನ್ನುವ ಶಬ್ದವನ್ನು ಒಡೆದಾವಾಗ ಸಂಸ್ಕೃತದಲ್ಲಿ ಕೆಲವು ಅಕ್ಷರಗಳನ್ನೆಲ್ಲ ಬಿಡಿಸಿದವಾಗ ಅದು ಸ್ವರೂಪಗಳ ಮೂಲ ಬೀಜಾಕ್ಷರ ಅಂತ ಏನು ಕರಿತೀವಿ, ಆ ಬೀಜಾಕ್ಷರವನ್ನು ಒಡೆದ್ರೆ ಅಲ್ಲಿ ಮತ್ತೆ ಒಂದು ಅರ್ಥಗರ್ಭಿತವಾದ ಶಬ್ದ ಹೊರಗೆ ಬರುತ್ತೆ. ಶಿಲ್ಪ ಅಂದರೆ ಶೀಲ ಸಮಾಧವು ಅನ್ನುವ ಧಾತುವಿನಿಂದ ಉತ್ಪತ್ತಿಯಾದಂತಹದ್ದು ಶಿಲ್ಪ. ಹಾಗೆ ಕಲೆ ಅಂತಂದರೆ ರಂಗುರಂಗಾಗಿ ಮಾಡುವಂತಹದ್ದು, ಅಥವಾ ಆಶ್ಚರ್ಯಕರ ಕರ್ಮಂ ಕರೋತಿ ಹಸ್ತಯೋಹೋ ಶಿಲ್ಪ ಅನ್ನುವ ಡೆಫಿನೇಷನ್ಗಳೆಲ್ಲ ಇದ್ದಿರುತ್ತೆ. ಅದರ ಮುಖ್ಯ ಒಟ್ಟು ಒಂದು ತಾತ್ಪರ್ಯ ಅದರ ಸೌಂದರ್ಯ. ಕಣ್ಣಿಗೆ ಬೆರಗನ್ನುಂಟು ಮಾಡಬೇಕು, ಆಶ್ಚರ್ಯವನ್ನುಂಟು ಮಾಡಬೇಕು, ರಂಗುರಂಗಾಗಿರಬೇಕು, ಸೃಜನಶೀಲತೆಯಿಂದ ಕೂಡಿರಬೇಕು, ಅರ್ಥಗರ್ಭಿತವಾಗಿರಬೇಕು, ವಿಶ್ಲೇಷಿಸಿದಾಗ ವಿವರಗಳನ್ನು ಕೊಡುವಂತಿರಬೇಕು. ಇದೆಲ್ಲ ಡೆಫಿನೇಷನ್ಗಳಿದೆ. ಹಾಗಾಗಿ ಈ ಗಣಪತಿಯನ್ನು ಪದ್ಮಾಸನದಲ್ಲಿ ಕೂರಿಸುವಾಗ ಇದು ಎರಡು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಪದ್ಮಾಸನದಲ್ಲಿ ಕೂರಿಸಿದ್ರೆ ನೋಡುವವರಿಗೆ ಕಷ್ಟ ಆಗುತ್ತೆ. ಇನ್ನೊಂದು ಪದ್ಮಾಸನ ಇಲ್ಲದೆ ಮಾಡಿದ್ರೆ ಧ್ಯಾನ ಶ್ಲೋಕಕ್ಕೆ ಧಕ್ಕೆ ಆದಾಗ ಆಗುತ್ತೆ.
ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗೋದು? ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರ ಹತ್ರ ಹೋಗಿ ಈ ವಿಷಯಗಳನ್ನು ಕೇಳಿದವಾಗ ಅವರು ಹೇಳಿದ್ರು, ಇದು ಎರಡನ್ನೂ ಪರಿಹರಿಸಬೇಕಾದ್ರೆ ಪದ್ಮಾಸನ ಅನ್ನುವಂತಹ ಶಬ್ದವನ್ನು ಬಿಡಿಸುವಾಗ ಪದ್ಮದಲ್ಲಿ ಆಸೀನವಾದಂತಹ ಗಣಪತಿಗಳು ಅನ್ನುವ ಸ್ವರೂಪವನ್ನು ತಗೊಂಡಾಗ ಸೌಂದರ್ಯವೂ ಚೆನ್ನಾಗಿರುತ್ತೆ, ಧ್ಯಾನ ಶ್ಲೋಕವನ್ನು ಹೊಂದುತ್ತೆ ಅನ್ನುವ ಮಾತುಗಳನ್ನು ಬಿಡಿಸಿ ಹೇಳ್ತಾ ಇದ್ರು. ಹೀಗೆ ಇದರ ನಂತರದಲ್ಲಿ ನಾನು ಪ್ರತಿಯೊಂದರ ಸೌಂದರ್ಯವನ್ನು ವಿಶ್ಲೇಷಿಸುವಾಗ ಅಥವಾ ವಿಭಜಿಸುವಾಗ ಆ ಧ್ಯಾನ ಶ್ಲೋಕವನ್ನು ಹೇಗೆ ಬಿಡಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿದ್ದಿರುತ್ತೆ. ಆ ಧ್ಯಾನ ಶ್ಲೋಕದ ಒಳಗಡೆಗೆ ಸೌಂದರ್ಯವನ್ನು ತುಂಬಬೇಕು. ಎಷ್ಟು ಸೊಗಸಾಗಿ ಬಂತು ಅಂದರೆ, ಯಾವುದೋ ಒಂದು ಪೀಠ ಮಾಡೋದಕ್ಕಿಂತ ಒಂದು ಪದ್ಮಪೀಠವನ್ನು ಮಾಡಿದೆ. ಆವಾಗ ಆ ಪದ್ಮಪೀಠದಲ್ಲಿ ಗಣಪತಿಯನ್ನು ಕೂರಿಸಿದಂತೆ ಸುಖಾಸನದ ಲಲಿತಾಸನ ಅಂತ ಕರಿತೀವಿ. ಆ ಸುಖಾಸನದಲ್ಲಿ ಅಥವಾ ಲಲಿತಾಸನದಲ್ಲಿ ಕೂತ್ಕೊಂಡ ಗಣಪತಿ ಬಹಳ ವಿಜೃಂಭಣೆಯಿಂದ ಕಾಣ್ತಾ ಹೋಗುತ್ತೆ. ಅದು ಹೀಗೆ ಆ ಚಾಲೆಂಜಿಂಗ್ ಅನ್ನ ನಾವೇ ಚಿಂತನೆ ಮಾಡಬೇಕು, ನೋಡಬೇಕು. ನಮಗೆ ಗೊತ್ತಾಗದೆ ಹೋದರೆ ಹಳೇದನ್ನ ಗಮನಿಸಬೇಕು. ಆ ಹಳೇದನ್ನು ಗಮನಿಸಿದವಾಗ ನಮಗೆ ಪರಿಹಾರಗಳು ಸಿಗ್ತಾ ಇರುತ್ತೆ. ಹಿಂದಿನವರು ಹೇಗೆ ಮಾಡಿದ್ದಾರೆ. ಈಗ ನೀವು ಕೋರ್ಟಲ್ಲಿ ಯಾವುದೋ ಒಂದು ಕೇಸ್ ಬಂತು ಅಂತಾದರೆ ಆ ತರಹದ ಕೇಸುಗಳಿಗೆ ಹಿಂದೆ ಯಾವ ತೀರ್ಮಾನ ಕೊಟ್ಟಿದ್ರು ಯಾವ ಜಡ್ಜಿಗಳು ಅನ್ನೋದನ್ನು ಹೇಗೆ ರೆಫರೆನ್ಸ್ ನೋಡ್ತೀವೋ ಹಾಗೆ ನಮ್ಮ ಶಾಸ್ತ್ರೀಯತೆಯ ದೃಷ್ಟಿಯಿಂದ ಹಳೆಯ ಪುರಾತನ ಎಲ್ಲ ದೇವಾಲಯಗಳೆಲ್ಲವೂ ಒಂದು ರೀತಿ ಸಂವಿಧಾನ ಇದ್ದ ಹಾಗೆ. ಆ ಶಿಲ್ಪಶಾಸ್ತ್ರದ ಸಂವಿಧಾನ ಪುಸ್ತಕಗಳೋ ಗ್ರಂಥಗಳೋ ಅನ್ನುವಂತೆ ಇದು ನಮ್ಮ ಸಮಸ್ಯೆಯನ್ನು ಅಥವಾ ನಮಗೆ ಪರಿಹಾರವನ್ನು ಒದಗಿಸಿಕೊಡುತ್ತೆ. ಹಾಗೆ ಮಾಡಿಕೊಂಡು ಅನೇಕ ಪರಿಹಾರಗಳನ್ನು ಹೀಗೆ ಕಂಡುಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರಿ, ಯಾವ್ದಾದ್ರು ಒಂದು ವಿಗ್ರಹವನ್ನ ನೋಡಿದಾಗ ನಾ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿ ಮಾಡ್ತಿದ್ದೆ ಅಥವಾ ಇದನ್ನ ಹೀಗ್ ಮಾಡ್ಬೋದಿತ್ತೇನೋ ಅಂತ ತಮ್ಮ ಮನಸ್ಸಲ್ಲಿ ಬಂದಿದ್ದುಂಟಾ? ಸಹಜವಾಗಿ ಬಂದೇ ಬರುತ್ತೆ. ಇದು ಎಲ್ಲ ಶಿಲ್ಪಿಗಳಿಗೂ ಬರುತ್ತೆ ಇದು. ಹೌದು ಹೌದು. ಯಾಕೆ ಅಂತಂದ್ರೆ ಒಂದು ಕೆಲವು ಈ ಯಾರು ಗ್ರಾಹಕರು ಇರ್ತಾರಲ್ಲ ಅಥವಾ ಯಾರು ಯಾವ ಶಿಲ್ಪವನ್ನು ಇಷ್ಟಪಟ್ಟು ತಮಗೆ ಬೇಕು ಅಂತ ಇರುತ್ತಲ್ಲ ಅವರ ದೃಷ್ಟಿಕೋನ ಏನಿದೆ ಅನ್ನೋದು ಬಹಳ ಮುಖ್ಯ ಇಲ್ಲಿ. ಹಾಗಾಗಿ ಇದನ್ನ ಹೀಗೆ ಮಾಡಿದ್ರು, ಇದನ್ನ ಇನ್ನೊಂದು ರೀತಿ ಮಾಡಬೇಕಾಗಿತ್ತು ಅಂತ ಅನ್ನೋದಕ್ಕಿಂತ ಮಧ್ಯದಲ್ಲಿ ನಾವು ಒಂದು ಯೋಚನೆ ಮಾಡ್ತೀವಿ, ಇದನ್ನು ಗ್ರಾಹಕರು ಯಾವ ರೀತಿಯಾಗಿ ಇಷ್ಟಪಟ್ಟಿದ್ರು ಅನ್ನೋದು. ಈಗ ತಾವೇ ಒಂದು ಶಿಲ್ಪವನ್ನು ನನಗೆ ಮಾಡಿಕೊಡಿ ಅಂತ ಕೇಳಿದವಾಗ ತಮ್ಮ ಕಲ್ಪನೆಯ ಸ್ವರೂಪ ಏನಿದೆ ಅನ್ನೋ ಆ ಸ್ವರೂಪವನ್ನು ನಾನು ನನ್ನಲ್ಲಿ ಮೂಡಿಸ್ಕೊಂಡು ನಿಮಗಿಷ್ಟ ಆಗುವಂಥ ಶಿಲ್ಪಗಳನ್ನು ಮಾಡಿಕೊಡ್ಬೇಕಾಗುತ್ತೆ. ಹಾಗೆ ಅಂತ ಆ ಶಿಲ್ಪ ಶಾಸ್ತ್ರೀಯವಾಗಿ ಇರಬೇಕು ಅಂತ ನೀವು ಅಂದಾವಾಗ ಕೆಲವು ಸಲಹೆಗಳನ್ನು ನಾವು ಕೊಡಬಹುದು ಅಥವಾ ಕೆಲವು ಸ್ವರೂಪಗಳ ಚಿತ್ರಣಗಳನ್ನು ನಾವು ನಿಮ್ಮ ಗಮನದಲ್ಲಿ ತಂದು ಅದಕ್ಕೆ ನಿಮ್ಮ ಸಮ್ಮತಿ ಇದ್ದಲ್ಲಿ ಅಥವಾ ನಿಮ್ಮ ಸಲಹೆಯ ಮೇರೆಗೆ ಅದರ ಬದಲಾವಣೆಗಳನ್ನು ಮಾಡಿ ಇದು ಸಾರ್ವಕಾಲಿಕ ಮತ್ತು ಸಾರ್ವದೇಶಿಕವಾಗಿರಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡುವಂತೆ ಇರಬೇಕು. ಒಂದು ಕಲೆ ಮಾಡುವಾಗ ಆ ಕಲೆಯ ಹಿಂದಿನ ಉದ್ದೇಶ ಕೂಡ ಇದೆ. ಅದು ಒಂದು ಎಜುಕೇಟಿವ್ ಆಗಿರಬೇಕು ಅಥವಾ ಅದೇನಾದರೂ ಒಂದು ಮೆಸೇಜ್ ಕೊಡುವಂತೆ ಇರಬೇಕು. ಸೌಂದರ್ಯವು ಫಸ್ಟ್, ಅದು ಮೊಟ್ಟ ಮೊದಲು ಇದರ ಸೌಂದರ್ಯವೇ ಬಹಳ ಪ್ರಧಾನ ಅನ್ನೋದು ಶಿಲ್ಪಿ ಗಮನಿಸ್ಕೊಳ್ಬೇಕಾಗಿದ್ದು. ಅದರೊಟ್ಟಿಗೆ ಉಳಿದ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸುಂದರವಾದ ಸಮಾಜಕ್ಕೆ ಹಿತವನ್ನು ಉಂಟು ಮಾಡುವಂತಹ ಯಾವುದೇ ಕಾಂಟ್ರವರ್ಸಿಯನ್ನು ತರದೇ ಇರುವಂತಹ ಶಾಸ್ತ್ರೀಯ ಶಿಲ್ಪಗಳನ್ನು ಮಾಡಿ ಅದನ್ನು ಆರಾಧನೆ ಮಾಡೋದರಿಂದ ಆ ಆರಾಧನೆ ಮಾಡುವನ ಮನಸ್ಥಿತಿಯು ಕೂಡ ಆ ಮಟ್ಟದಲ್ಲಿ ದೇವರಾಗ್ತಾನೆ ಅವನು ಅಂತ. ಸರ್, ಈಗ ಇಂಡಿಯಾ ಮತ್ತೆ ಅಬ್ರಾಡ್ ಇಲ್ಲಿನ ಶಿಲ್ಪಕಲೆಗಳಲ್ಲಿ ಏನ್ ವ್ಯತ್ಯಾಸಗಳಿರುತ್ತೆ? ಇವಾಗ ದೇವಶಿಲ್ಪದಲ್ಲಿ ಮತ್ತೆ ಭಾವಶಿಲ್ಪದಲ್ಲಿ ಇರುವ ವ್ಯತ್ಯಾಸವೇ ಇದು. ಈಗ ನಮ್ಮ ಭಾರತೀಯ ಶಿಲ್ಪಗಳಲ್ಲಿ ತನ್ನದೇ ಆದ ಒಂದು ಪರ್ಸ್ಪೆಕ್ಟಿವ್ ಇದೆ. ಈಗ ನಾವು 10 ಜನರ ಸಮಾನ ಒಬ್ಬ ವ್ಯಕ್ತಿ 10 ಜನರ ಶಕ್ತಿಯನ್ನು ಒಬ್ಬ ಹೊಂದಿದ್ದ ಅಂತ ಅನ್ಬೇಕಾದ್ರೆ 10 ತಲೆಗಳನ್ನು ತೋರಿಸ್ತೀವಿ. ಅವನು ಸರ್ವಶಕ್ತ ಸಮರ್ಥ, ಎಲ್ಲ ಆಯುಧಗಳಲ್ಲಿಯೂ ಅಥವಾ ಎಲ್ಲ ವಸ್ತುವಿನಲ್ಲಿ ವಿವರಗಳಲ್ಲಿ ಪರಿಣತಿ ಹೊಂದಿದ್ದ ಅಂತ ತೋರಿಸ್ಬೇಕಾದ್ರೆ ಹಲವು ಬಾಹುಗಳನ್ನು ತೋರಿಸ್ತೇವೆ ಅಥವಾ ಹಸ್ತಗಳನ್ನು ತೋರಿಸ್ತೇವೆ. ಮುದ್ರೆಗಳ ಮೂಲಕ ಆ ದೇವರ ವರ್ಣನೆಯನ್ನ ಮಾಡ್ತೇವೆ. ಸಾಮಾನ್ಯವಾಗಿ ನಾಟ್ಯದಲ್ಲಿ ಆಯುಧಗಳು ಇರೋದಿಲ್ಲ, ಬರೀ ಹಸ್ತದಲ್ಲಿಯೇ ಈ ಆಯುಧಗಳನ್ನು ಅವನು ಹಿಡಿದಿದ್ದಾನೆ ಅನ್ನೋದು ಗೊತ್ತಾಗುವಂತೆ ನರ್ತನಕಾರರು ಸಂಯೋಜಿಸಿ ತೋರಿಸ್ತಾರೆ. ಆ ದೇಹ, ಇದನ್ನ ಬಾಡಿ ಲ್ಯಾಂಗ್ವೇಜ್ ಅಂತ ಒಂದು ಹಾಗೇನೆ ದೇಹ ಭಾಷೆ ಅಂತ ಒಂದು ಇದ್ದಿರುತ್ತೆ.
ಆ ನಿಲುವಿನಲ್ಲೇನೆ ಅವನು ಯಾವ ಕೈನಲ್ಲಿ ಏನು ಹಿಡಿದಿದ್ದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇನ್ನು ಮುದ್ರೆಗಳು, ನೃತ್ಯಶಾಸ್ತ್ರ, ನಾಟ್ಯಶಾಸ್ತ್ರದ ವಿಧಿವಿಧಾನಗಳಲ್ಲಿಯೇ ಭಾರತೀಯ ಶಿಲ್ಪಗಳು ನಿರ್ಮಾಣ ಆದಂತಹದ್ದು. ಯಾವ ದೇವಾಲಯದ ಯಾವ ಮೂರ್ತಿ ಶಿಲ್ಪವನ್ನು ನೋಡಿ ಅದು ನಾಟ್ಯಶಾಸ್ತ್ರದ ಭಂಗಿಯಲ್ಲಿ ನಿಂತಿರುವಂತಹದ್ದು, ಕೂತಿರುವಂತಹದ್ದು ಇದ್ದಿರುತ್ತೆ. ಆದರೆ ವೆಸ್ಟರ್ನ್ನಲ್ಲಿ ಅದು ಇದ್ದಿರೋದಿಲ್ಲ. ವಾಸ್ತವವಾಗಿ ಅವನು ಚಂದ ಕಾಣೋ ಹಾಗೆ ನಿಂತ್ಕೊಂಡಿರ್ತಾನೆ, ಕೂತ್ಕೊಂಡಿರ್ತಾನೆ. ಕೆಲವೊಂದು ವೆಸ್ಟರ್ನ್ನಲ್ಲಿ ಇದ್ದ ಭಂಗಿ ಇಂಡಿಯನ್ನಲ್ಲಿ ಇಲ್ವೇ ಇಲ್ಲ. ಅದೇ ಭಾರತೀಯ ಶಿಲ್ಪದ ಭಂಗಿಯಲ್ಲಿ ಯುರೋಪಿಯನ್ ಭಾವಶಿಲ್ಪಗಳು ಮೂಡಿ ಬರೋದಿಲ್ಲ. ನಾನು ದೇವಶಿಲ್ಪ ಭಾವಶಿಲ್ಪ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ರಿಯಲಿಸ್ಟಿಕ್ ಆಗಿರ್ತದೆ. ಅಲ್ಲಿ ಸಾಮಾನ್ಯವಾಗಿ ಮಾಡೆಲ್ಗಳನ್ನ ನೋಡಿಕೊಂಡು ಸ್ವರೂಪಗಳನ್ನು ಸೃಷ್ಟಿ ಮಾಡ್ತಾರೆ. ಈಗ ಕೈಯೊಂದು ಹೀಗಿದೆ ಅಂತಂದ್ರೆ ಈ ನರ ನಾಡಿ, ಈ ಭಂಗಿ, ಈ ಪೋಸ್ ಹೀಗೆ ಅಂತಲ್ಲ, ಅದು ವಾಸ್ತವಿಕವಾಗಿ ಹೇಗೆ ಹಿಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಸ್ಟೈಲ್ ಆಗಿರುತ್ತೆ. ಅಲ್ಲಿಯೂ ಒಂದು ಮುದ್ರೆಗಳಿದೆ, ಅಲ್ಲಿಯೂ ಯಾವುದೋ ವಿಕೃತ ಮುದ್ರೆಗಳೆಲ್ಲ ಇರೋದಿಲ್ಲ. ಮತ್ತೆ ಅವರು ಹಲವು ಮಾಡೆಲ್ಗಳನ್ನೆಲ್ಲ ಬಳಸ್ಕೊಂಡಂಥದ್ದನ್ನ ನಾನು ಅನೇಕ ಸಾರಿ ಯುರೋಪ್ ಅಂತ ರಾಷ್ಟ್ರಗಳಿಗೆ, ಮ್ಯೂಸಿಯಂಗಳಿಗೆ ಭೇಟಿ ಕೊಟ್ಟದ್ರಿಂದ ಅಲ್ಲಿ ಅಧ್ಯಯನಕ್ಕೆ ಒಂದು ಸ್ವಲ್ಪ ಅವಕಾಶ ಆಗಿತ್ತು. ಆ ದೃಷ್ಟಿಯಿಂದ ವ್ಯತ್ಯಾಸಗಳನ್ನು ಸುಲಭದಲ್ಲಿ ಹೇಳಬಲ್ಲೆ. ಒಂದು ಮಾಧ್ಯಮ, ಮಾರ್ಬಲ್ನಲ್ಲಿ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಅಥವಾ ಸ್ಯಾಂಡ್ ಸ್ಟೋನು, ಶೆಲ್ ಸ್ಟೋನು, ಸೋಪ್ ಸ್ಟೋನಲ್ಲಿ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಆದರೆ ಶೈಲಿಗಳು ಬೇರೆ ಆಗಿರುತ್ತೆ, ರಿಯಲಿಸ್ಟಿಕ್ ಆಗಿರುತ್ತೆ ಅವ್ರದ್ದು. ನಮ್ಮದು ಒಂಥರ ಟ್ರೆಡಿಷನಲಿ, ಶಾಸ್ತ್ರೀಯವಾಗಿ ಇರುತ್ತೆ. ಈ ವ್ಯತ್ಯಾಸಗಳು. ಕಣ್ಣಿನ ಗುಡ್ಡೆಗಳನ್ನು ಮಾಡುವಾಗಲೂ ಅವರು ಕೆಲವಕ್ಕೆ ಕಣ್ಣಿನ ಗುಡ್ಡೆಯನ್ನು ಮಾಡೋಲ್ಲ, ನಾವು ಸಾಮಾನ್ಯವಾಗಿ ಎಲ್ಲದಕ್ಕೂ ಕಣ್ಣಿನ ಗುಡ್ಡೆಯನ್ನು ಮಾಡಲ್ಲ. ಕಣ್ಣಿನ ಗುಡ್ಡೆ ಅಂದರೆ ಗೋಲಿ, ಬ್ಲ್ಯಾಕ್ ಸ್ಪಾಟ್ ಇರುತ್ತಲ್ಲ, ಅದು ಕಾಣೋ ಹಾಗೆ ಕೊರೆದು ಮಾಡಿರ್ತಾರೆ. ಇನ್ನು ಕೆಲವು ಮಾಡಿದವಾಗ, ಇವಾಗ ಮೈಕಲ್ ಆಂಜೆಲೋದು ಡೇವಿಡ್ ಸ್ಕಲ್ಪ್ಚರ್ನಲ್ಲಿ ನೀವು ನೋಡ್ಬೋದು, ಕಣ್ಣಿನ ಚಿತ್ರಣದಲ್ಲಿ ಕಪ್ಪಗೆ ಕಾಣ್ತಾ ಇರುತ್ತೆ, ಆದರೆ ಶಿಲ್ಪದಲ್ಲಿ ಕಪ್ಪಗೆ ಕಾಣಬೇಕಾದ್ರೆ ಅದನ್ನು ತೋಡ್ಬೇಕಾಗುತ್ತೆ. ಡೇವಿಡ್ ಸ್ಕಲ್ಪ್ಚರ್ನಲ್ಲಿ ಹೈಲೈಟ್ ಬರೋ ಒಂದು ಪಾಯಿಂಟನ್ನು ಮೇಲಕ್ಕಿಟ್ಟು ಉಳಿದ ಭಾಗವನ್ನು ಕೊರೆದು ತೋಡಿ ಮಾಡಿರ್ತಾರೆ. ಆವಾಗ ಆಕ್ಚುಯಲ್ ಕಣ್ಣಿದ್ದಂತೆ ಕಾಣ್ತಾ ಇರುತ್ತೆ. ಆಕ್ಚುಯಲ್ ಒಂದು ವ್ಯಕ್ತಿ ಕಣ್ಣು ಬಿಟ್ಟಂತೆ ಆ ಲೈಟಿಂಗ್ನಲ್ಲಿ ಕಾಣ್ತಾ ಇರುತ್ತೆ ಅದು. ಆ ತರಹ ಮಾಡುವ ಸಂಪ್ರದಾಯ ಸಾಮಾನ್ಯವಾಗಿ ನಮ್ಮ ಭಾರತೀಯ ಶಿಲ್ಪಗಳಲ್ಲಿ ನಿಮಗೆ ನೋಡೋದು ಬಹಳ ದುರ್ಲಭ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಇದೆ, ಇತ್ತೀಚಿನ ದಿನಗಳಲ್ಲಿ ಇದೆ, ಹಿಂದೆ ಇರಲಿಲ್ಲ. ಯಾವ ಬ್ರಿಟಿಷರು ಭಾರತಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಆ ಪರಂಪರೆ ಇರಲಿಲ್ಲ. ಅಥವಾ ಭಾರತ ಸ್ವಾತಂತ್ರ್ಯ ಕಳ್ಕೊಂಡಾವಾಗ ಬ್ರಿಟಿಷರ ಪ್ರೇರಣೆ ಮೇರೆಗೆ ಭಾರತೀಯ ಕಲಾವಿದರು ವೆಸ್ಟರ್ನ್ ಆರ್ಟಿಸ್ಟ್ ಥರ ಅಥವಾ ವೆಸ್ಟರ್ನ್ ಆರ್ಟನ್ನು ಸ್ಟಡಿ ಮಾಡಿ ಅದರ ಮೇಲೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಥವಾ ಭಾವಶಿಲ್ಪಗಳನ್ನು ಮಾಡುವಾಗ ಹಾಗೆ ಮಾಡ್ತೀವಿ, ಮಾಡಬೇಕು, ಯಾಕೆಂದರೆ ಆ ಥರ ವ್ಯಕ್ತಿ ಕಾಣಬೇಕಲ್ಲ. ಈ ದೃಷ್ಟಿಯಿಂದ ವೆಸ್ಟರ್ನ್ ಟೆಕ್ನಿಕಲ್ಲಿ ಕೆಲವೊಂದು ಭಾವಶಿಲ್ಪಗಳನ್ನು ಮಾಡೋ ಸಂಪ್ರದಾಯ ಪರಂಪರೆ ಭಾರತದಲ್ಲಿ ಇವತ್ತಿಗೂ ಉಳ್ಕೊಂಡಿದೆ. ಹಿಂದೆ ಹಾಗೆ ಮಾಡ್ತಾ ಇರಲಿಲ್ಲ. ಈಗ ಏನು ವಸುದೈವ ಕುಟುಂಬಕಂ ಅಂದ ಹಾಗೆ ಪ್ರಪಂಚವೆಲ್ಲವೂ ಒಂದು ಮನೆ, ನಾವೆಲ್ಲ ಒಂದು ಮನೆಯ ಸದಸ್ಯರು ಅನ್ನುವಂತೆ ಜೀವಿಸಬೇಕು. ಅದು ಎಲ್ಲರಲ್ಲಿಯೂ ಬರಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಅದು ಬರಲಿ, ಎಲ್ಲ ಜನಗಳು ಸುಖವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಬೋದು. ಸರ್, ಈಗ ದೇವಸ್ಥಾನ ಅಂದ್ರೆ ಅದೊಂದು ಆಧ್ಯಾತ್ಮಿಕ ಕೇಂದ್ರ ಅಥವಾ ಭಕ್ತಿಗೆ ಪೂರಕವಾಗಿ ಇರುವಂತ ಒಂದು ಜಾಗ. ಈಗ ಬೇಲೂರು, ಹಳೇಬೀಡು ಅಥವಾ ಇನ್ನ ಸಾಕಷ್ಟು ಪುರಾತನ ದೇವಸ್ಥಾನಗಳಲ್ಲಿ ನಾವು ನೋಡಿದ್ರೆ ಹೊರಗಡೆ ದೇವಸ್ಥಾನದ ಹೊರಭಾಗದಲ್ಲಿ ಇಂಟಿಮೇಟ್ ಪೋಸಸ್ ಗಳನ್ನ ಕೆತ್ತನೆ ಮಾಡಿರ್ತಾರಲ್ಲ, ಇದು ಯಾಕೆ ಅಥವಾ ಹೇಗೆ ಅಂತ? ಸಾಮಾನ್ಯವಾಗಿ ಧಾರ್ಮಿಕ ಆಚರಣೆಗಳಿರುವಂತಹ ಜಾಗಗಳು ಅಥವಾ ಭಕ್ತಿ ಪ್ರಧಾನವಾದಂತಹ ಜಾಗದಲ್ಲಿ ಈ ಶೃಂಗಾರ ಸ್ವರೂಪಗಳನ್ನು ಯಾಕೆ ಕೆತ್ತನೆ ಮಾಡ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆಯ ಭಾವಾರ್ಥ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನುಷ್ಯನ ಈ ಜೀವನದಲ್ಲಿ ಎಲ್ಲವೂ ಸಮಭಾಗದಲ್ಲಿ ಇರಬೇಕಾಗತ್ತೆ. ಇದೆ ಹೇಗೆ ಹಸಿವೆ, ನಿದ್ದೆ, ಮೈಥುನ, ಇವೆಲ್ಲವೂ ಮನುಷ್ಯನ ಭಾವನೆಗಳೇ. ಅದು ದೇವರ ಸೃಷ್ಟಿಯೇ ಅದರಲ್ಲಿಯೂ ಕೂಡ. ಒಂದು ವಿಷಯವನ್ನು ಗಮನಿಸಬಹುದು, ಇಲ್ಲಿ ಎರಡು ಕಾರಣಗಳಿದೆ. ಒಂದು, ದೇವಾಲಯದ ಒಳಭಾಗದಲ್ಲಿ ಈ ಸ್ವರೂಪಗಳನ್ನು ನೀವು ಹೆಚ್ಚು ನೋಡಲಾರಿರಿ. ಲೌಕಿಕ ಪ್ರಪಂಚದಲ್ಲಿ ಇವೆಲ್ಲವೂ ಬೇಕು ಅನ್ನೋದನ್ನ ಅಥವಾ ಇದರ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಬೇಕಾದ್ರೆ ಅಥವಾ ಅದರ ಬಗ್ಗೆ ಒಂದು ಪರಿಚಯವನ್ನು ಕೊಡಬೇಕಾದ್ರೆ ಅದು ಒಂದು
ಶಾಸ್ತ್ರವೇ, ಶೃಂಗಾರ ಶಾಸ್ತ್ರವೇ ಅದು ಕೂಡ. ಅದನ್ನ ಜನಮನದಲ್ಲಿ ಮುಟ್ಟಿಸಬೇಕಾದ್ರೆ ಎಲ್ಲರೂ ಯಾವ ಕಡೆಗೆ ಬಂದು ಪ್ರಾರ್ಥನೆ ಪೂಜೆ ಮಾಡಿ ದೇವರಿಗೆ ತಮ್ಮನ್ನು ಅರ್ಪಿಸಿಕೊಳ್ತಾರೋ ಆವಾಗ ಅವರಲ್ಲಿ ಎಲ್ಲ ರಸಗಳು ಜಾಗೃತ ಆಗ್ಬೇಕಲ್ಲ. ಆ ಕಾರಣಕ್ಕೋಸ್ಕರ ಹೊರಭಾಗದಲ್ಲಿ ಮಾತ್ರ ಅದನ್ನು ಹಾಕಿರ್ತಾರೆ. ಇದರ ಇನ್ನೊಂದು ಕಾರಣ ಏನು ಅಂತಂದ್ರೆ, ಲೌಕಿಕವನ್ನ ಹೊರಕ್ಕೆ ಬಿಟ್ಟು ಶುದ್ಧನಾಗಿ ಒಳಕ್ಕೆ ಬಾ ನೀನು ಅಂತ. ಇದರಲ್ಲಿ ನೀನು ಶುದ್ಧನಾಗಿ ಒಳಕ್ಕೆ ಹೋಗುವಾಗ ನೀನು ಎಷ್ಟು ಪವಿತ್ರ ಆಗ್ತೀಯಾ ಅಂತ ಅನ್ನೋದನ್ನ ಸೂಚ್ಯವಾಗಿ ನಿಮಗೆ ಸೂಚಿಸಬೇಕಾದ್ರೆ, ಯಾವುದೇ ದೇವಸ್ಥಾನದ ಎಂಟ್ರೆನ್ಸ್ ಡೋರ್ ಇದೆಯಲ್ಲ, ಆ ದೇವರ ಬಾಗಿಲನ್ನ ನೀವು ದಾಟುವಾಗ 2 ದೇವತೆಗಳು ನಿಂತಿರ್ತಾರೆ. ಅಲ್ಲಿ ಮಕರ ತೋರಣದ ಮೂಲಕ ಇದ್ದಿರಬಹುದು, ಅಥವಾ ದೇವಾಲಯದ ಬಾಗಿಲಿನ ಕೆಳಭಾಗದಲ್ಲಿ 2 ನದಿಯ ದೇವತೆಗಳಿರ್ತದೆ. ಒಂದು ಗಂಗೆ ಮತ್ತೆ ಯಮುನೆಯರು. ನಮ್ಮ ಭಾರತೀಯ ಶ್ರದ್ಧಾ ಕೇಂದ್ರ, ನಮ್ಮ ಮನಸ್ಸು ಗಂಗೆಯನ್ನು ದಾಟದವನು ಪವಿತ್ರ ಅಂತ. ಹಾಗೆ ಗಂಗಾ ನದಿ ಮತ್ತೆ ಯಮುನಾ ನದಿಯನ್ನ ದಾಟಿ ನೀನು ಒಳಕ್ಕೆ ಬಂದ್ರೆ ಲೌಕಿಕ ಪ್ರಪಂಚವನ್ನ ಹೊರಕ್ಕೆ ಬಿಟ್ಟು ಪರಿಶುದ್ಧನಾಗಿ ನೀನು ಒಳಗೆ ಬಾ ಅಂತ ಅರ್ಥ. ಆ ಕಲ್ಪನೆಯಲ್ಲಿ ಮತ್ತೆ ನೀನು ಲೌಕಿಕಕ್ಕೆ ಬಂದಾವಾಗ ಎಲ್ಲವೂ ಮನುಷ್ಯನಿಗೆ ಇರಬೇಕಾದಂತಹದ್ದು ರಸಗಳು ಇರಬೇಕು. ಆದರೆ ಒಂದು ಒಳಭಾಗದಲ್ಲಿ ಅವು ಇರೋದಿಲ್ಲ. 2 ಜೀವನದ ಒಂದು ಅಂಗ, ಒಂದು ಭಾಗ ಅದು ಅನ್ನೋದನ್ನ ಅದರ ಜಾಗ್ರತೆಯನ್ನ ಜನಗಳಿಗೆ ಕೊಡಬೇಕಾದ್ರೆ, ಆಗಿನ ಕಾಲದಲ್ಲಿ ಈಗಿನ ಕಾಲ ತರ ಪುಸ್ತಕಗಳಿರ್ಲಿಲ್ಲ ಅಥವಾ ಇಂಟರ್ನೆಟ್ ಮೀಡಿಯಾಗಳು ಯಾವುದೂ ಇರಲಿಲ್ಲ. ಹಾಗೆಂತ ಆ ಸ್ಥಾನ ಪೂರ್ತಿ ಗೌಣವಾದ್ರೆ ಆ ದೇಶ ಅಲ್ಲಿ ಪ್ರಜೆಗಳು ಎಲ್ಲ ಬೇಕಲ್ಲ. ರಾಜರಿಗೂ ಕೂಡ ಇದು ಅವರ ಕರ್ತವ್ಯ, ಜವಾಬ್ದಾರಿಯಾಗಿತ್ತು ಜನಗಳನ್ನ ಬೆಳೆಸುವಂತಹದ್ದು. ಇದಕ್ಕೆಲ್ಲದಕ್ಕೂ ಪೂರಕವಾಗಿ ಸಹಾಯ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ, ಮತ್ತೆ ಮನುಷ್ಯನ ಜೀವಿತಾವಧಿಯ ಎಲ್ಲ ರಸಗಳಿಗೆ ಒಂದು ಪ್ರಚೋದನೆಯನ್ನು ಕೊಡಬೇಕು, ಸಂತೋಷವಾಗಿ ಇರಬೇಕು. ಇದೆಲ್ಲವೂ ದೇವಿಯ ಸೃಷ್ಟಿ, ದೈವದ ಸೃಷ್ಟಿ ಅನ್ನೋದು ಸಮಾಜಕ್ಕೆ ಹೇಳುವ ಕಾರಣದಿಂದ ಇದೆಲ್ಲವಕ್ಕೂ ಸಮಸ್ಥಾನವನ್ನು ಕೊಟ್ಟು ಆಲಯಗಳಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಅನ್ನೋದು. ಲೇಪಾಕ್ಷಿನಲ್ಲಿರುವಂತ ಫ್ಲೋಟಿಂಗ್ ಪಿಲ್ಲರ್ ಆಗಿರ್ಬೋದು, ಹಂಪಿನಲ್ಲಿರುವಂತ ಮ್ಯೂಸಿಕಲ್ ಪಿಲ್ಲರ್ಸ್ ಆಗಿರ್ಬೋದು, ಆ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಬಳಸಿ ಹೇಗೆ ಮಾಡ್ತಿದ್ರು ಇದನ್ನ ಅಂತ. ಈ ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂದು ರಿಸರ್ಚ್ ನಡೀತಾನೆ ಬಂತು ದೇವಾಲಯ ನಿರ್ಮಾಣದ ವಿಧಿವಿಧಾನಗಳಲ್ಲಿ. ಇದು ಸ್ವಲ್ಪ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ದೊಡ್ಡದಾಗಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಅದು ಆ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಏನು ಕರಿತೀವಲ್ಲ, ಅದನ್ನು ಅವರು ಸೃಷ್ಟಿ ಮಾಡಬೇಕಾದ್ರೆ ಅದೇ ಬೆಳೆದು ಬಂದ ವಿಧಾನಗಳು ಹೇಗೆ ಅಂತ. ನಿರಂತರವಾದ ಸಂಶೋಧನೆಯ ಮೂಲಕವೇ ಎಲ್ಲ ಆಲಯಗಳು ಬೆಳೆದು ಬಂದಿದ್ದು. ನಾನು ಮೊದಲೇ ಹೇಳಿದ ಹಾಗೇನೆ ಒಂದೊಂದು ಹಂತದ ಬೆಳವಣಿಗೆಗಳನ್ನ ಬೆಳೆಸ್ಕೊಳ್ತಾ ಬಂದ ಹಾಗೆ, ಒಂದು ಚಲನೆಗೆ ಮುಖ್ಯ ಕಾರಣವಾದ ಬೆಳಕನ್ನು ಬಳಸ್ಕೊಂಡಂತಹದ್ದು, ಇನ್ನೊಂದು ಶಬ್ದದ ಸ್ಪಷ್ಟತೆಗೆ ಮಹತ್ವ ಕೊಟ್ಟಂತಹದ್ದನ್ನು ನಾವಿಲ್ಲಿ ದೇವಾಲಯಗಳಲ್ಲಿ ಕಾಣಬಹುದು. ನೋಡಿ, ಬೃಹತ್ ಗಾತ್ರದ ದೇವಾಲಯಗಳು ಕೇವಲ ಚೌಕಾಕಾರದಲ್ಲಿ ಇದ್ರೆ ಅದು ಸೌಂಡ್ ರಿಫ್ಲೆಕ್ಟ್ ಆಗುತ್ತೆ, ಎಕೋ ಸೌಂಡ್ ಬರ್ತಾ ಇರುತ್ತೆ. ಅದೇ ಹೊಯ್ಸಳ ದೇವಾಲಯಗಳಲ್ಲಿ ನಿಮ್ಗೆ ಎಕೋ ಸೌಂಡ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಆ ಕೋಣೆಗಳಿದೆಯಲ್ಲ, ಮೂಲೆಗಳಿಂದ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರೋದ್ರಿಂದ ಶಬ್ದ ಎಕೋ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಶಬ್ದದ ಶುದ್ಧತೆ, ಆ ಸ್ಪಷ್ಟತೆಯನ್ನ ನೀವು ಈ ದೇವಾಲಯಗಳಲ್ಲಿ ಕಾಣಬಹುದು. ಇನ್ನು ಬೆಳಕಿನ ವೇವ್ ಏನು ಬೆಳಕಿನ ಕಿರಣಗಳ ಮೂಲಕ ನೀವು ಆ ಡೆಪ್ತನ್ನ ನಿರ್ದೇಶಿಸ್ತಾ ಹೋಗುತ್ತೆ. ಆ ಸ್ಟೆಪ್ಸ್ಗಳಿದೆಯಲ್ಲ, ಬೆಳಕಿನ ಪ್ರಖರತೆ ಹೆಚ್ಚು ಕಡಿಮೆ, ಅದರ ದೂರ ಹತ್ತಿರದ ಮೂಲಕ ನಾವು ಅದನ್ನು ಕಂಡುಕೊಳ್ತೇವೆ. ಇದೆಲ್ಲ ತಂತ್ರಗಾರಿಕೆಯನ್ನು ಅವರು ಆಗ್ಲೇ ಅಧ್ಯಯನ ಮಾಡಿದ್ರು. ಎಲ್ಲಿ? ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲೇನೆ ಸ್ಯಾಂಡ್ ಸ್ಟೋನ್ಗಳನ್ನ ಟರ್ನಿಂಗ್ ಮಾಡುವ ಟೆಕ್ನಿಕ್ಗಳನ್ನ ಕಂಡು ಹಿಡ್ಕೊಂಡಿದ್ರು. ಇವತ್ತಿಗೂ ನೀವು ಬಾದಾಮಿಯ ಕೇವ್ ಪಕ್ಕದಲ್ಲಿ ಒಂದು ಕೆರೆ ಇದೆಯಲ್ಲ, ದೊಡ್ಡ ಕೆರೆ ಪಕ್ಕದಲ್ಲಿ ಒಂದು ದೇವಾಲಯ ಇದೆ. ಆ ದೇವಾಲಯದ ಪಿಲ್ಲರ್ಗಳನ್ನು ನೋಡಿ ಸ್ಯಾಂಡ್ ಸ್ಟೋನ್ ನಲ್ಲಿ ಟರ್ನಿಂಗ್ ಮಾಡಿದ್ದಾರೆ ಅವರು. ಎಂಥ ತಂತ್ರಗಾರಿಕೆ! ಟರ್ನಿಂಗ್ ಅನ್ನೋ ಕಾನ್ಸೆಪ್ಟೇ ಅವಾಗ 6-7ನೇ ಶತಮಾನದಲ್ಲಿ 8ನೇ ಶತಮಾನದಲ್ಲಿ ಬಂದು ಹೋಗ್ಬಿಟ್ಟಿತ್ತು. ಅದನ್ನ ಮುಂದುವರಿಸಿ ಕಲ್ಯಾಣ ಚಾಲುಕ್ಯರು ಬಳಪದ ಕಲ್ಲಿನಲ್ಲಿ ಆ ಟರ್ನಿಂಗ್ಗಳನ್ನೆಲ್ಲ ಮಾಡಿಕೊಂಡು ತಂತ್ರಗಾರಿಕೆಗಳು ಅಥವಾ ರಿಫ್ಲೆಕ್ಷನ್.
ನೀವು ಇನ್ನೂ ಒಂದು ವಂಡರ್ಸ್ ಹೇಳ್ಬೋದು ಇದ್ರ ಜೊತೆಗೇನೆ. ಹಳೆಬೀಡಿನ ಪಕ್ಕದಲ್ಲಿ ಆ ಜೈನ ಆಮ್, ಬಸದಿ ಇದೆ ಒಂದು, ಕೇದಾರೇಶ್ವರ ಟೆಂಪಲ್ ಇತ್ಯಾದಿ ಟೆಂಪಲ್ಗಳ ಸಾಲಿನಲ್ಲಿ ಬರುತ್ತೆ. ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮಗೆ ವಿವಿಧ ರೀತಿಯ ದರ್ಪಣದಲ್ಲಿ ಯಾವ ಯಾವ ಶೇಪುಗಳು ಕಾಣ್ತದೆ ಇತ್ಯಾದಿಗಳನ್ನೆಲ್ಲ ಆವಾಗ್ಲೇನೆ ಅವ್ರು ಮಾಡಿಬಿಟ್ಟಿದ್ರು. 12ನೇ ಶತಮಾನದ ಆಮ್, ಹಳೆಬೀಡಿನ ಈ ದೇವಾಲಯಗಳೆಲ್ಲ ದೇವಾಲಯ ಸಮುಚ್ಚಯಗಳು ನಿರ್ಮಾಣ ಆದ್ವಲ್ಲ, ಆವಾಗ್ಲೇನೆ ಅಷ್ಟೊಂದು ಆ, ವೈಜ್ಞಾನಿಕವಾದ ಬೆಳವಣಿಗೆಗಳನ್ನು ಕಂಡುಕೊಂಡಿದ್ರು. ಯಾಕೆ ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು, ಸೂರ್ಯ ತನ್ನ ಪಥವನ್ನ ಯಾವ ಯಾವ ರಾಶಿಯಲ್ಲಿ ಯಾವ್ಯಾವ ರೀತಿಯ ಚಲನೆಯನ್ನ ಮಾಡ್ತಾ ಇದ್ದ ಅನ್ನೋದು ಬೆಳಕು ಬೀಳುವಂತೆ ಶಿಲ್ಪಿಸಿದಂತಹ ಕಂಬಗಳು, ಅಥವಾ ನಮ್ಮ ಆಮ್, ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇರುವಂತಹ ಕೆಲವು ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಲ್ಲ, ಹೇಗೆ ಸಂಕ್ರಾಂತಿಯ ದಿವಸ ಸೂರ್ಯ ಸ್ನಾನ ಆಗ್ತದೋ, ಅಥವಾ ಹೇಗೆ ಅಲ್ಲಿ ಇನ್ನೂ 2-3 ವಂಡರ್ಗಳು ನಡೀತಾ ಇರುತ್ತೆ. ಅದೇನಂತಂದ್ರೆ ಎರಡು ದೊಡ್ಡ ದೊಡ್ಡದಾದ ಕಂಬಗಳೆಲ್ಲ ಇದೆ, ಡಮರುಗ ಇದೆ, ತ್ರಿಶೂಲ ಇದೆ, ಜೊತೆಗೆ ಆ ಚಕ್ರ ಇದೆಯಲ್ಲ, ಅಲ್ಲಿಯೂ ಕೂಡ ವರ್ಷಕ್ಕೆ 4 ಸಾರಿ ವಂಡರ್ಸ್ಗಳು ನಡೀತಾ ಇದ್ದಿರುತ್ತೆ. ನಾವು ಯಾರು ಗಮನಿಸಿದ್ದಿರಲ್ಲ. ನೆರಳು ಬೆಳಕಿನ ಮೂಲಕ ಆ ತ್ರಿಶೂಲವು ಬಂದು ಇದರ ಮೂಲೆ ಚಕ್ರದ ಮೇಲೆ ಚಲನೆ ಆಗುವಂತಹದ್ದು, ಅಥವಾ ಹಿಂದೆ ಮುಂದೆ ಇವೆಲ್ಲ ವಂಡರ್ಗಳನ್ನ, ಅಂದ್ರೆ ಯಾವ ವಸ್ತುವನ್ನ ನಾವು ಚಲಿಸೋಕಾಗದೇ ಇದ್ರೂ ಅದರ ಚಲನೆಯನ್ನು ತೋರಿಸ್ಬೇಕಾದ್ರೆ ಒಂದು ವಸ್ತುವನ್ನ ಚಲಿಸಬೇಕು, ಇಲ್ಲ ವಸ್ತುವಿನ ಮೇಲೆ ಬಿದ್ದ ಬೆಳಕನ್ನು ಚಲಿಸಿದ್ರೆ ವಸ್ತು ಚಲಿಸಿದಂತೆ ಕಾಣ್ತದೆ. ಈ ಕಾನ್ಸೆಪ್ಟ್ ನಮ್ಮ ಮಂಗಳಾರತಿನಲ್ಲಿಯೂ ಕೂಡ ಇದೆ. ಹಾಗಾಗಿ ಎಷ್ಟೋ ಕಡೆಗಳಲ್ಲಿ ನೀವು ನೋಡಿರ್ಬೋದು, ಆರತಿ ಮಾಡುವಾಗ ಆರತಿಗೆ ಒಂದು ವಿಧಿವಿಧಾನಗಳಿದೆ, ಒಂದು ಪದ್ಧತಿಗಳಿರುತ್ತೆ. ಆರತಿಯನ್ನು ಹೇಗೆ ಮಾಡಬೇಕು ಅಂತ ಇದ್ದಿರುತ್ತೆ. ಆ ಆರತಿಗೆ ಮಹತ್ವ ಯಾಕೆ ಬಂದಿದೆ ಅಂತಂದ್ರೆ, ಆ ಗರ್ಭಗುಡಿಯ ದೇವರುಗಳನ್ನ ವಿವಿಧ ಬೆಳಕಿನಲ್ಲಿ ನೋಡುವುದಕ್ಕೆ ಭಕ್ತರಿಗೆ ಒಂದು ದೊಡ್ಡ ಹಬ್ಬ ಅದು. ಅಲ್ಲಿ ಜೀವ ಕಾಣುವಂಥದ್ದು. ಹೇಗೆ ಅಂತಂದ್ರೆ, ಆರತಿ ಮಾಡೋ ಪರಂಪರೆಗೆ ಉದಾಹರಣೆಗೆ ನಿಮ್ಗೆ ಹೇಳೋದು, 14 ಲೋಕಗಳನ್ನು ನಾವು ಪೂಜಿಸಿದಂತೆನೆ ಅಲ್ಲಿ ಇದ್ದಿರುತ್ತೆ. ಪಾದಕ್ಕೆ 4 ಸುತ್ತು, ಆ ನಂತರ ನಾಭಿಗೆ 1 ಸುತ್ತು, ಮಧ್ಯಭಾಗ ಮಂಡಿಯ ತನಕ 1 ಸುತ್ತು ಬಂದು, ಆ ನಂತರದಲ್ಲಿ 7 ಸುತ್ತನ್ನ ಮುಖದ ತನಕ ಸುತ್ತೀವಿ. ಹೀಗೆ ಸುತ್ತುವಂತ ಅಂದ್ರೆ ಆ ಸುತ್ತನ್ನು ಸುಮ್ಮನೆ ಹೀಗೆ ಏನೋ ಸುತ್ಕೊಂಡು ಹೋಗುವಂಥದ್ದಲ್ಲ, ನಿಧಾನವಾಗಿ ಆರತಿಯ ಚಲನೆಯಲ್ಲಿ ಆ ದೇವರ ಸೌಂದರ್ಯ ಬೇರೆ ಬೇರೆ ದಿಕ್ಕಿನಲ್ಲಿ ಕಾಣ್ತಾ ಹೋಗುತ್ತೆ. ಅದು ಮೇಲಿನಿಂದ ಕೆಳಗೆ ಇಳಿದು ಬಂದ ಹಾಗೆ, ಅಥವಾ ಕೆಳಗಿನಿಂದ ಮೇಲಕ್ಕೆ ದೇವರು ಎದ್ದು ಬಂದ ಹಾಗೆ, ಈ ಕಲ್ಪನೆಗಳೆಲ್ಲ ಬರೋದು ಆರತಿಯಲ್ಲಿ. ಇವತ್ತಿಗೆ ಆರತಿಯ ಮಹತ್ವ ಬಹಳವಾಗಿದೆ, ವಿಶೇಷವಾಗಿದೆ. ಹಾಗಾಗಿ ಮಂಗಳಾರತಿ ನೋಡೋದಕ್ಕೆ ಜನಗಳು ತುಂಬಾ ಇಷ್ಟಪಡ್ತಾರೆ. ಆದರೆ ಇವತ್ತಿಗೆ ಜನಗಳಿಗೆ ಅದರ ಪರಿಕಲ್ಪನೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಲಿಲ್ವೋ ಏನೋ. ಹೋಗಿ ಎಷ್ಟೋ ಜನ ಆರತಿ ಮಾಡಿ ದೇವರಿಗೆ ಕೈ ಮುಗಿದು ಆರತಿ ಮಾಡುವಾಗ ದೇವರೇ ಅಂತ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಒಂದಿದೆ. ಇಲ್ಲ ಅಂತಂದ್ರೆ ಆ ಆರತಿ ಮಾಡುವಾಗ ಆ ಆರತಿಯ ಚಲನೆಯನ್ನ ನೋಡ್ತಾರೆ ಬಿಟ್ರೆ, ಆರತಿಯ ಚಲನೆಯಲ್ಲಿ ಆ ದೇವ್ರು ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ನೋಡೋದೇ ಇಲ್ಲ. ಆರತಿಯ ಚಲನೆಯಲ್ಲಿ ಆರತಿಯನ್ನ ಬಿಟ್ಟು ಆ ದೇವರನ್ನ ನೋಡ್ಬೇಕು, ಆವಾಗ ನಿಮಗೆ ಅದರ ವ್ಯತ್ಯಾಸಗಳು ಗೊತ್ತಾಗತ್ತೆ. ದೇವರನ್ನ ಎಲ್ಲಿ ನೋಡ್ಬೇಕು ಅನ್ನೋದು ಬಹಳ ಮುಖ್ಯ, ದೇವರನ್ನ ಹೇಗೆ ನೋಡ್ಬೇಕು ಅನ್ನೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಇದೆಲ್ಲ ಶಾಸ್ತ್ರಗಳಲ್ಲಿ ವಿದಿತವಾಗಿದೆ. ಇಷ್ಟು ಸುತ್ತನ ಆರತಿ, ಇಂತಿಂತ ಸ್ವರೂಪದ ಆರತಿಗಳಿದೆ. ಕೆಲವು ಏಕಾರತಿ ಅಂತ ಇರುತ್ತೆ. ಆದ್ರೆ ಹಿಂದಿರುವ ವಿಜ್ಞಾನ ನಾನು ಹೇಳ್ತಾ ಇರೋದು, ಒಂದು ದೀಪದ ಮೂಲಕ, ಅಥವಾ ನಾಗಾರತಿ ಅಂತ ಇರುತ್ತೆ, ಉದ್ದದ ಆರತಿ, ಆಮೇಲೆ ಚೆಂಡಿನ ಆಕೃತಿಯಲ್ಲಿ ಇರುವ ಆರತಿಗಳು. ಇದು ಬೇರೆ ಬೇರೆ ರೀತಿಯ ನೆರಳನ್ನ ಕೊಡ್ತಾ ಹೋಗುತ್ತೆ. ಬೇರೆ ಬೇರೆ ರೀತಿಯ ಬೆಳಕು ನೋಡಿ, ಎಂಥ ವಿಜ್ಞಾನ ಇದೆ ಇದರೊಳಗಡೆ. ಆ ಬೇರೆ ಬೇರೆ ಸ್ವರೂಪದ ಬೆಳಕಿನ ಮೂಲಕ ನೆರಳನ್ನ ನಿರ್ದೇಶಿಸುತ್ತೆ ಅದು. ಆವಾಗ ಆ ವ್ಯಕ್ತಿ 1 ಕಣ್ಣು 2 ಕಣ್ಣು ಮೂಮೆಂಟ್ಸ್ಗಳು, ಮೇಲೆ ಎದ್ದು ಬಂದ ಹಾಗೆ, ಕೆಳಗಡೆ ಎಷ್ಟೋ ಅಲಂಕರಣದಲ್ಲಿ ತುಂಬಾ ವಿಶೇಷಗಳಿದ್ದಿರುತ್ತೆ. ಇನ್ನು ತುಂಬಾ ಅಲಂಕರಣ ಹಾಕಿ ಎಲ್ಲ ಮುಚ್ಚಿಬಿಟ್ರೆ ಆ ಸ್ವರೂಪಗಳನ್ನು ನಾವು ಆನಂದ ಪಡೋದಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯವಾಗಿ ಮಿತವಾದಂತಹ ಆಭರಣಗಳೊಂದಿಗೆ, ಅಲಂಕರಣದೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ದೇವರ ಆರತಿಯನ್ನು ನೋಡುವುದೇ ಒಂದು ಸೌಭಾಗ್ಯ. ಹಾಗಾಗಿ ಗರ್ಭಗುಡಿ ಒಳಗಡೆ 2 ನಂದಾದೀಪಗಳನ್ನು ಬಿಟ್ಟರೆ ಬೇರೆ ಯಾವ ದೀಪಗಳನ್ನು ಇಡುವ ಪರಂಪರೆ ಇರಲಿಲ್ಲ. ಇವಾಗ ವಿದ್ಯುತ್ ದೀಪದ ಕಾರಣದಿಂದ ಯಾವ ರಸವನ್ನ ಎಲ್ಲಿ ಬೇಕಾದರೂ ನಾವು ಸೃಷ್ಟಿ ಮಾಡ್ಕೊಂಡು ನೋಡಬಹುದು.
ಆದರೆ ಅದರ ಹಿಂದಿರುವ ವಿಜ್ಞಾನ ಈ ಎಲ್ಲ ತಂತ್ರಗಾರಿಕೆಗಳು ಹಿಂದೆ ಇತ್ತು. ಹಾಗಾಗಿ ಆಮ್, ಅದೇ ರೀತಿಯಲ್ಲಿ ಬೆಳಕಿನ ಕಾರಣ ಇದ್ದ ಹಾಗೇನೆ ಶಬ್ದವನ್ನು ನಿರ್ದೇಶಿಸಿದ್ರು. ಹಂಪಿಯಲ್ಲಿಯ ಮ್ಯೂಸಿಕ್ ಪಿಲ್ಲರ್ಸ್ಗಳು, ಹ್ಮ್. ಇದು ಒಂದು ಆ ವೇಟಿನ ಕಾರಣ, ಎರಡು ಕಲ್ಲಿನ ಕಾರಣ. ಹ್ಮ್. ಕಲ್ಲಿನಲ್ಲಿ ಕೆಲವು ಕಲ್ಲಿನ ಕಾಠಿಣ್ಯದ ಮೇಲೆ ಶಬ್ದವನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಕಲ್ಲಿಗಿದೆ. ಅಂದ್ರೆ ಆ ಸಣ್ಣಗೆ ಉದ್ದಗೆ ಇದ್ರೆ ಸಣ್ಣ ಸ್ವರವನ್ನ ಕೊಡುತ್ತೆ ಕಲ್ಲು, ಹ್ಮ್. ದಪ್ಪಗೆ ಇದ್ರೆ ಬೇಸು ಸ್ವರವನ್ನ ಕೊಡುತ್ತೆ. ಹಾಗಾಗಿ ಆ ದಪ್ಪ ಸಣ್ಣದ ಮಧ್ಯದ ಅಂತರದ ಗಾತ್ರಗಳು ಬೇರೆ ಬೇರೆ ಸ್ವರವನ್ನ ಉತ್ಪತ್ತಿ ಮಾಡುತ್ತೆ, ತರಂಗಗಳನ್ನ ಉತ್ಪತ್ತಿ ಮಾಡುತ್ತೆ. ಇದು ಸಾಮಾನ್ಯವಾಗಿ ಕಲ್ಲು ಕೆತ್ತುವಾಗ ನಮ್ಗಳಿಗೆ ಈ ಕೆಲವು ಗ್ರಾನೈಟ್ ಸ್ಟೋನ್ಗಳಿದೆಯಲ್ಲ, ಆ ಗ್ರಾನೈಟ್ ಸ್ಟೋನ್ನಲ್ಲಿ ನಮಗೆ ಅದು ಶಬ್ದ ಕಲ್ಲು ಕೆತ್ತವಾಗಲೇ, ನೀವು ಇಲ್ಲಿಯೂ ನೋಡ್ಬೋದು, ನನ್ನ ಹತ್ರನೂ ಕೆಲವು ಗ್ರಾನೈಟ್ ಶಿಲೆ ಮಾಡ್ತಾ ಇದ್ದೀವಿ. ಹ್ಮ್. ಅದರೊಳಗಡೆಗೂ ಕೂಡ ನಾವು ಉಳಿ ಸುತ್ತಿಗೆಯಿಂದ ಹೊಡೆಯುವಾಗ ಗಂಟೆಯ ನಾದ ಬರ್ತಾ ಇರುತ್ತೆ, ಟಣ್ 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 ಅಂತ ಗಂಟೆ ನಾದ ಬರ್ತಾ ಇರುತ್ತೆ. ಅದು ಬೇರೆ ಬೇರೆ ಜಾಗದಲ್ಲಿ ಹೊಡೆದಾಗ ಬೇರೆ ಬೇರೆ ಸ್ವರಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಹಾಗೆ ಅದರ ಉಪಯೋಗವನ್ನ 15ನೇ ಶತಮಾನದಲ್ಲಿ ವಿಜಯನಗರ ಕಾಲದಲ್ಲಿ ಅವರು ಬಳಸ್ಕೊಂಡ್ರು. ಆ, ಬೇಕಾದಷ್ಟು ಸಂಯೋಜನೆಗಳನ್ನ, ರಾಗಗಳನ್ನ, ಶಬ್ದಗಳನ್ನ ಉತ್ಪತ್ತಿ ಮಾಡುವ ತಂತ್ರಗಾರಿಕೆಯನ್ನು ಸಮಾಜಕ್ಕೆ ಕೊಟ್ಟರು. ಹೀಗೆ ಸಾಕಷ್ಟು ಬೆಳವಣಿಗೆಗಳು ಆಗಿದೆ. ವೈಜ್ಞಾನಿಕವಾದ ಈ ಎಲ್ಲ ಬೆಳವಣಿಗೆಗಳು ನಡ್ಕೊಂಡು ಬಂದಿದೆ ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ. ವಂಡರ್ಸ್ ಅದು. ಸರ್, ಈಗ ಕೆತ್ತನೆ ಅಂದ ತಕ್ಷಣ ಸಾಮಾನ್ಯವಾಗಿ ಕಲ್ಲಲ್ಲೇ ಕೆತ್ತಬೇಕು ಅಂತ ಅನ್ಕೊಂಡ್ಬಿಡ್ತಾರೆ. ಹ. ಆದ್ರೆ ಲೋಹಗಳಲ್ಲಿ ಕೆತ್ತಿದ್ದಾರೆ, ನೀವಾಗ್ಲೇ ಹೇಳ್ದ ಹಾಗೇನೆ. ಹ್ಮ್. ಆಮೇಲೆ ಈಗ ನಮ್ಮ ಕುತುಬ್ ಮಿನಾರಲ್ಲಿ ನೋಡಿದ್ರೆ ಹ್ಮ್. ಐರನ್ ಪಿಲ್ಲರ್ ಅಂತ ಮಾಡಿದ್ದಾರೆ, ಅದು ಹ್ಮ್. ಇವತ್ತಿಗೂ ಕೂಡ ರಸ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಹ್ಮ್. ಏನ್ ಟೆಕ್ನಾಲಜಿ ಬಳಸ್ತಿರ್ತಾರೆ ಅದಕ್ಕೆಲ್ಲ? ಮೆಟಲ್ಲಿಗೆ ಮುಖ್ಯವಾಗಿ ಬೇಕಾಗಿರೋದು ಆ ಸಂಯೋಜನೆಗಳು. ಹ್ಮ್. ಯಾವ ಯಾವ ಲೋಹವನ್ನ ಯಾವ ಪ್ರಮಾಣದಲ್ಲಿ ಹಾಕಿದ್ರೆ ಯಾವ ವರ್ಣ ಬರ್ತದೆ, ಯಾವ ಶಬ್ದ ಬರ್ತದೆ, ಯಾವ ಲೈಫ್ ಸೃಷ್ಟಿಯಾಗತ್ತೆ ಅನ್ನೋದು ಅವರ ಅಧ್ಯಯನದಿಂದ ಅವರಿಗೆ ಗೊತ್ತಾಗುತ್ತೆ. ಇನ್ನು ಕಲ್ಲುಗಳು, ಬೇರೆ ಬೇರೆ ಕಲ್ಲನ್ನ ಬೇರೆ ಬೇರೆ ಸ್ವರೂಪಕ್ಕೆ ಬಳಸ್ಕೊಂಡಂತಹದ್ದು, ಆಲೆಗಳಿಗೆ ಬಳಸ್ಕೊಂಡಂತಹದ್ದು ಕಂಡು ಬರುತ್ತೆ. ಅತಿ ಸೂಕ್ಷ್ಮ ಕೆತ್ತನೆಗಳಿದ್ರೆ ಬಳಪದ ಕಲ್ಲುಗಳನ್ನ ಬಳಸ್ಕೊಂಡಿರ್ತಾರೆ. ಬೃಹತ್ ಗಾತ್ರದ ಶಿಲ್ಪಗಳನ್ನ ಗ್ರಾನೈಟ್ ಮತ್ತೆ ಸ್ಯಾಂಡ್ ಸ್ಟೋನ್ಗಳಲ್ಲಿ ಬಳಸ್ಕೊಳ್ಬಹುದು. ವಂಡರ್ಸ್ ಹೇಳಿದಾಗೇನೆ ಎಲ್ಲೋರ ಕೈಲಾಸ ಟೆಂಪಲ್ ನೋಡಿದ್ರೆ ಅದು ಒಂದೇ ಶಿಲೆಯಲ್ಲಿ ಇಡೀ ದೇವಸ್ಥಾನವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಗುಹಾಂತರ ದೇವಾಲಯಗಳಲ್ಲಿಯೂ ಅಷ್ಟೇ, ಅದು ಒಂದೇ ಬಂಡೆಯಿಂದ ನಿರ್ಮಾಣ ಮಾಡದಂತಹದ್ದಾಗಿದ್ದಿರುತ್ತೆ. ಅಂದ್ರೆ ದೇವಸ್ಥಾನ ಮಾಡುವಾಗ ಕಟ್ಟಿ ಮಾಡುವಂತಹದ್ದಿದೆ, ಕೊರೆದು ಮಾಡುವಂತಹದ್ದಿದೆ. ಎಲ್ಲೋರಾದಲ್ಲಿರೋ ಕೈಲಾಸ ಟೆಂಪಲ್ಲು ಕೇವಲ ಕೊರೆದು ಮಾಡಿದ್ದು. ಎಲ್ಲ ಕಡೆಯನ್ನ ಎಲ್ಲ ಒಂದೇ ಕಲ್ಲನ್ನ ಎಷ್ಟು ಕೊರೆದು ಮಾಡಿದ್ದಾರೆ ಅಂತಂದ್ರೆ ಅದು ಕಟ್ಟಿ ಮಾಡಿದಾರೇನೋ ಅನ್ನುವ ಭ್ರಮೆಯನ್ನು ಉತ್ಪತ್ತಿ ಮಾಡುವಂತೆ ಕೊರೆದು ಮಾಡಿಬಿಟ್ಟಿದ್ದಾರೆ ಅಂತ. ಇವೆಲ್ಲ ಆಗಿನ ಕಾಲದ ತಂತ್ರಗಾರಿಕೆ, ಜನಗಳನ್ನ ಬಳಸ್ಕೊಂಡು ಅದ್ಭುತವನ್ನ ಸೃಷ್ಟಿ ಮಾಡಿದಂತಹದ್ದು ಇದು. ಕೆತ್ತನೆ ಅಂದ ತಕ್ಷಣ ಉಳಿಪೆಟ್ಟು ಅಥವಾ ಈ ಹ್ಯಾಮರ್ನ ಬಳಸಿ ಮಾಡುವಂಥದ್ದು ವಾಡಿಕೆ ಅಲ್ವಾ? ಹೌದು. ಈಗೆಲ್ಲ ಅದಕ್ಕೆ ಬೇಕಾದಷ್ಟು ತರ ಮೆಷಿನರೀಸ್ ಬಂದಿದೆ. ಹೌದು. ಸೊ ಅದರಲ್ಲಿ ಮಾಡ್ತಿದ್ದ ಕೆಲಸಕ್ಕೂ ಇವಾಗ ಮಾಡೋ ಕೆಲಸಕ್ಕೂ ವ್ಯತ್ಯಾಸ ಬರುತ್ತಾ? ಒಂದು ಕಲಾವಿದರ ಮನಸ್ಸಿನಲ್ಲಿ ಸ್ವರೂಪಗಳ ಬಗ್ಗೆ ಯಾವ ವ್ಯತ್ಯಾಸವೂ ಬರೋದಿಲ್ಲ, ಹ್ಮ್. ಆದ್ರೆ ಸಮಯವನ್ನು ಉಳಿಸಬಹುದು. ತಂತ್ರಗಾರಿಕೆ ಸ್ವಲ್ಪ ಬೇರೆ ಇರ್ತದೆ, ರೂಢಿ ಮಾಡ್ಕೊಳ್ಬೇಕಾಗ್ತದೆ, ಕಲಾವಿದರು ಅದನ್ನ ರೂಢಿ ಮಾಡ್ಕೊಳ್ಬೇಕಾಗ್ತದೆ. ಕೆಲವು ಮಷಿನರೀಸ್ಗಳ ಮೂಲಕ ಮಟೀರಿಯಲ್ನ ರಿಮೂವ್ ಮಾಡೋದು ಹೇಗೆ, ಎಷ್ಟು ಜಾಗವನ್ನ, ಈಗ ಒಂದು ನಾವು ಉಳಿ ಸುತ್ತಿಗೆಯಿಂದ ಒಂದು ದಿವಸ ಇಡೀ ದಿವಸ ಕೂತ್ಕೊಂಡು ಕೆತ್ತಿ ಮಾಡುವಂತಹದ್ದನ್ನ 1 ಗಂಟೆನಲ್ಲಿ ಮಷಿನ್ನ ಹಾಕಿ ಬಳಸ್ಕೊಂಡು ಮಾಡ್ಬೋದು. ಆದ್ರೆ ಆ ಮಷಿನ್ನ ಬಳಸ್ಕೊಳ್ಳುವ ತಂತ್ರಗಾರಿಕೆ, ಬುದ್ಧಿವಂತಿಕೆ ಈ ಶಿಲ್ಪಿಗೆ, ಕಲಾವಿದನಿಗೆ ಇರಬೇಕು. ಅದನ್ನು ರೂಢಿಸ್ಕೊಳ್ಬೇಕಾಗ್ತದೆ. ಆವಾಗ ಅವನ ಜೀವಿತಾವಧಿಯಲ್ಲಿ ಕೆಲವು ಶಿಲ್ಪಗಳನ್ನು ಮಾಡುವುದರ ಬದಲಿಗೆ ಹಲವು ಶಿಲ್ಪಗಳನ್ನು ಮಾಡಬಹುದು. ಸರ್, ಈಗ ಜ್ಞಾನವ್ಯಾಪಿ, ಮೆಕ್ಕ ಈ ಎಲ್ಲ ಶಿಲ್ಪಶಾಸ್ತ್ರಗಳನ್ನ ನೋಡಿದಾಗ ಅಲ್ಲಿರೋದು ಶಿವನ ದೇವಸ್ಥಾನಗಳು, ಮಸೀದಿ ಅಲ್ಲ ಅಂತ ಹೇಳ್ತಾರೆ. ಶಿಲ್ಪಶಾಸ್ತ್ರದ ಪ್ರಕಾರ ನೀವೇನಾದ್ರೂ ಇದ್ರ ಬಗ್ಗೆ ಹೇಳೋದಾದ್ರೆ? ಒಂದು ವಾಸ್ತುವನ್ನ ನೋಡಿದವಾಗ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಅದರ ಈ ಪರಿಣತರಿರುವಂತ ಒಂದು ಏನು ತಂಡ ಮಾಡ್ಕೊಂಡಿರ್ತಾರೆ, ಆ ಪರಿಣತರಲ್ಲಿ ಸಹಜವಾಗಿ ಆರ್ಕಿಯಾಲಜಿಸ್ಟ್ಗಳು ಇದ್ದಿರ್ತಾರೆ, ಅಥವಾ ಆಲಯ ನಿರ್ಮಾಣದ ವಿಧಿವಿಧಾನಗಳು ಗೊತ್ತಿದ್ದವರು ಇರ್ತಾರೆ, ಮತ್ತೆ ಬೇರೆ ಬೇರೆ ಆ, ಆ, ಕಟ್ಟಡಗಳ ಪರಿಚಯ ಇದ್ದಂಥವರು, ಈ ಸನಾತನ ಪರಂಪರೆಯಲ್ಲಿ ಬೆಳ್ಕೊಂಡು ಬಂದ ವಿಧಿವಿಧಾನಗಳ ಪರಿಚಯ ಇದ್ದಂಥವ್ರು ಆ ಕಮಿಟಿನಲ್ಲಿ ಇದ್ದವರು ನೋಡಿ ಅದನ್ನು ತೀರ್ಮಾನ ಮಾಡ್ತಾರೆ.
ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಇಂತಿಂಥ ಅಂಗಗಳು ಉಪಾಂಗಗಳು ಇರಬೇಕು ಅನ್ನುವಂಥ ವಿಧಿವಿಧಾನಗಳಿದೆ. ಅದರ ಮೂಲಕ ಅಲ್ಲಿ ಅದನ್ನು ಕಂಡಾವಾಗ ಅಥವಾ ಕೆಲವು ಲಾಂಛನಗಳಿರ್ತದೆ ಆಲಯಕ್ಕೆ, ಆಮ್, ಲಾಂಛನಗಳು ಕೆಲವು ಒಂದೊಂದು ಲಕ್ಷಣಗಳು ಇದ್ದಿರತ್ತಲ್ಲ, ಆ ಲಕ್ಷಣದ ಮೂಲಕ ಅವರು ತೀರ್ಮಾನ ಮಾಡ್ತಾರೆ ಇದು ಇದೇ ಕಟ್ಟಡ ಅಂತನ್ನುವಂಥದ್ದನ್ನು ಹೇಳುವ ಒಂದು ಪದ್ಧತಿ ಇದೆ. ಇದೆಲ್ಲ ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸಹಜವಾಗಿ. ಇನ್ನು ಒಂದು ವೇಳೆ ಅಧ್ಯಯನ ಯಾರು ಮಾಡಿಲ್ಲವೋ ಅವರಿಗೆ ತಾವು ಇದನ್ನು ಕಲಿಬೇಕು ಅಂತ ಅನಿಸಿದ್ರೆ ಬಹಳ ಸುಲಭದ ಕೆಲಸ, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಈ ಹಳೆಯ ಕಟ್ಟಡಗಳನ್ನು ಒಂದು 4 ಬೇರೆ ಬೇರೆ ತರಹದ ಕಟ್ಟಡಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಧ್ಯಯನ ಮಾಡಬೇಕು ಎಲ್ಲಿ ಏನೇನಿರುತ್ತೆ. ಯಾಕೆಂದರೆ ಉಳಿದಿರುವಂತಹದ್ದು ನಾವು ಮೇಲ್ಭಾಗ ಏನು ಬೇಕಾದ್ರೆ ಬದಲಾಯಿಸ್ಕೋಬೋದು, ಬುಡದ ಭಾಗವನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಇನ್ನು ಕೆಲವು ಪೂರ್ತಿ ಬುಡ ಸಮೇತವಾಗಿ ತೆಗೆದು ಅದರ ಮೇಲೆ ಬೇರೆ ಏನಾದ್ರು ಕಟ್ಟಡಗಳನ್ನು ಮಾಡಿದ್ದಿದ್ರೆ ಅದು ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಸಾಬೀತು ಮಾಡೋದು ಅಂತ ಏನಂತಾರಲ್ಲ, ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕಟ್ಟಡದ ಮೇಲೆ ಇನ್ನೊಂದು ಕಟ್ಟಡವನ್ನು ನೀವು ನಿರ್ಮಾಣ ಮಾಡಿದ್ರೆ ಆ ಹಳೇದು ಯಾವುದು ಹೊಸದು ಯಾವುದು, ಅದರ ಲಕ್ಷಣಗಳು ಏನೇನಿದೆ, ಇದು ಯಾವ ಪರಂಪರೆಗೆ ಸೇರಿದ್ದು ಅಂತ ಸುಲಭದಲ್ಲಿ ಹೇಳಬಹುದು. ಇದು ಶಾಸ್ತ್ರದಲ್ಲೇ ಬಂದು ಹೋಗ್ಬಿಟ್ಟಿದೆ. ನೀವು ಗಮನಿಸಿರೋದ್ರ ಪ್ರಕಾರ ಹಾ. ಅದೆರಡು ಶಿವನ ದೇವಸ್ಥಾನನ ಅಲ್ವಾ ಅಂತ? ಶಿವನ ದೇವಸ್ಥಾನ ಅಂದರೆ ಒಂದು, ನಾನು ಈ ಕಮಿಟಿಯಲ್ಲಿ ನಾನಿರಲಿಲ್ಲ. ಎರಡನೇದಾಗಿ ಅದರ ಸಂಪೂರ್ಣ ಸ್ವರೂಪಗಳ ಪರಿಚಯ ನನಗೂ ಇದುವರೆಗೆ ಬಂದಿಲ್ಲ. ಹಾಗೆ ಅಂತ ಆ ಅಧ್ಯಯನಕಾರರು ಪ್ರಕಟಪಡಿಸಿದ ವಿಷಯಗಳನ್ನು ನೋಡಿದವಾಗ ಅದು ಅವರ ನಿಲುವುಗಳೊಂದಿಗೆ ನಾವು ನಂಬುತ್ತೀವಿ ಅದನ್ನು ಅಷ್ಟೇ. ಸರ್, ಈಗ ಶಿಲ್ಪಶಾಸ್ತ್ರವನ್ನ ಕಲಿಬೇಕು ಅಂದ್ರೆ ಹೇಗೆ, ಅಥವಾ ಇಂಟ್ರೆಸ್ಟ್ ಇರುವಂತ ಸ್ಟೂಡೆಂಟ್ಸ್ಗೆ ಇದು ಸಿಲೆಬಸ್ ಆಗಿ ಸಿಗುತ್ತಾ, ಅಥವಾ ಅವರು ಅದನ್ನ ಹೇಗೆ ವ್ಯಾಸಂಗ ಮಾಡಬಹುದು? ನೋಡಿ, ನಮ್ಮ ದೇಶದಲ್ಲಿ ಅತ್ಯಂತ ನೆಗ್ಲೆಕ್ಟ್ ಆದ ಕ್ಷೇತ್ರ ಅಂದರೆ ಭಾರತೀಯ ಶಿಲ್ಪಕಲೆ. ಇವತ್ತಿಗೂ ಅನೇಕ ಕಲಾಶಾಲೆಗಳು, ಸ್ವತಂತ್ರ ಪೂರ್ವದಿಂದ ಭಾರತದಲ್ಲಿ ಕಲಾಶಾಲೆಗಳಿದೆ. ಹೆಚ್ಚಿನ ಎಲ್ಲ ಕಲಾಶಾಲೆಗಳು ಕೂಡ ಫ್ರಾನ್ಸ್ ಅಥವಾ ರೋಮನ್ ಸಿಲೆಬಸ್ಸನ್ನು ಅವಲಂಬಿಸಿಕೊಂಡು ಇಲ್ಲಿ ಮಾಡ್ತಾ ಚಿತ್ರ ರಚನೆ ಅಥವಾ ಶಿಲ್ಪರಚನೆ ವಿಧಿವಿಧಾನಗಳನ್ನು ಕಲಿಸ್ಕೊಡುವಂಥ ಪರಂಪರೆ ಭಾರತದಲ್ಲಿ ಬೆಳ್ಕೊಂಡು ಬಂದಿದ್ದು. ಅಂದರೆ ಏನ್ಷಿಯಂಟ್ ಟ್ರೆಡಿಷನಲ್ ಏನಿತ್ತು ಆ ಟೆಕ್ನಿಕ್ಕನ್ನು ಈಗ ಯಾರು ಏನು ಒಂದು ಸಬ್ಜೆಕ್ಟಾಗಿ ಇಟ್ಕೊಂಡಿರ್ತಾರೆ, ಅಥವಾ ಹಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ನಲ್ಲಿ ಅದನ್ನು ತಿಳ್ಕೋಬೇಕು ಅಷ್ಟೇ ಹೊರತಾಗಿ ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುವುದಕ್ಕೆ ಅವಕಾಶ ಇಲ್ಲ. ಇನ್ನು ಅವನು ಸ್ವಲ್ಪ ಮಟ್ಟಿಗೆ ಅವನ ಸ್ವಯಂ ಅಧ್ಯಯನದಿಂದ ಅಧ್ಯಯನ ಮಾಡಿಕೊಳ್ಬಹುದು ಅವನು. ಆದರೆ ಭಾರತದಂತಹ ದೇಶಕ್ಕೆ ಭಾರತೀಯ ಕಲೆಗಳನ್ನು ಬೆಳೆಸುವಂತಹ ಸಿಲೆಬಸ್ಗಳು ಇರಬೇಕಲ್ವೇ? ಅದನ್ನು ನಾವು ಅಟ್ಲೀಸ್ಟ್ ಇನ್ನು ಮುಂದಾದರೂ ನಾವು ಮಾಡ್ಕೊಂಡು ಹೋಗ್ಬೋದು. ಆಗೋಗಿದೆ. ಇನ್ನು ಮುಂದಾದರೂ ಭಾರತೀಯ ಕಲೆಗೆ, ಭಾರತೀಯ ಸಂಸ್ಕೃತಿಗೆ, ಭಾರತೀಯ ಶಿಲ್ಪಕಲೆಗಳ ವಿವಿಧ ಶೈಲಿಗಳನ್ನು ಕಲಿಸುವಂತಹ ಸಿಲೆಬಸ್ಗಳನ್ನು ಇದೇ ಕಲಾಶಾಲೆಗಳಲ್ಲಿಯೇ ಇಂಟ್ರೊಡ್ಯೂಸ್ ಮಾಡ್ಬೋದಲ್ಲ. ಆವಾಗ ವಿದೇಶದ ವಿಷಯವನ್ನು ಕಲೀರಿ, ಆದರೆ ಭಾರತೀಯ ವಿಷಯವನ್ನು ಮೊದಲು ಕಲೀರಿ ನೀವು ಅಂತ ಬೇಸಿಕ್ಕಾಗಿ. ಯಾಕೆಂದರೆ ನೋಡಿ, ಎಲ್ಲರೂ ಅಲಂಕರಣಕ್ಕೆ ಅಂತ ಶಿಲ್ಪಗಳನ್ನು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಾಪ ಬಡವರು ಒಂದು ಕಲಾಕೃತಿ ಬೇಕು ಅಂತಂದ್ರೂ ಅವರು ಅದಕ್ಕೆ ವ್ಯಯಿಸುವಷ್ಟು ಸಾಮರ್ಥ್ಯವೂ ಅವರಿಗಿರಲ್ಲ. ಅದೇ ದೇವ್ರ ಸ್ವರೂಪಗಳಾದರೆ ಕಷ್ಟನೋ ಸುಖನೋ ತಾನೇ 4 ದಿವಸ ಉಪವಾಸ ಇದ್ದಾದರೂ ಒಂದು ದೇವರು ಅನ್ನೋ ಶ್ರದ್ಧೆ ಭಕ್ತಿಯಿಂದ ಒಂದು ಸ್ವರೂಪವನ್ನು ತಗೊಂಡು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇರ್ತಾನೆ. ಆದರೆ ಅದನ್ನು ಮಾಡೋ ಪದ್ಧತಿ ಅಥವಾ ಅದನ್ನು ಮಾಡೋ ವಿಧಾನವನ್ನೇ ನಾವು ಕಲಿಸ್ಕೊಡದೆ ಹೋದರೆ ನಾವು ಎಷ್ಟು ದೊಡ್ಡ ನಷ್ಟದಲ್ಲಿದ್ದೀವಿ. ಆಮೇಲೆ ಕಲಾವಿದರು ಎಲ್ಲ ಕಲಾವಿದರಿಗೂ ವಿದೇಶದ ಸ್ವರೂಪಗಳನ್ನೇ ಮಾಡೋದಕ್ಕೆ ಅಥವಾ ಮಾಡರ್ನ್ ಸ್ವರೂಪಗಳನ್ನೇ ಮಾಡೋದಕ್ಕೆ ಅವಕಾಶ ಸಿಕ್ಕೋದಿಲ್ಲ. ಈಗ ಸದ್ಯಕ್ಕೆ ಭಾರತದಲ್ಲಿ ಉಳ್ಕೊಂಡಿರುವಂತಹ ಈ ಶಾಸ್ತ್ರೀಯ ಕಲೆಗಳೆಲ್ಲವೂ ಉಳ್ಕೊಂಡಿದ್ದಿದ್ರೆ ಅದು ಪರಂಪರಾನುಗತವಾಗಿ ಬಂದಂಥವರು ಅಥವಾ ಸ್ವಯಂ ಆಸಕ್ತಿ ಹೊಂದಿದವರು ಕಷ್ಟಪಟ್ಟು ಅಧ್ಯಯನ ಮಾಡದಂಥವರು ಕೈನಲ್ಲಿ ಮಾತ್ರ ಉಳ್ಕೊಂಡಿದೆ ಹೊರತಾಗಿ ಯಾವ ಸರ್ಕಾರದ ಪ್ರೋತ್ಸಾಹದ ಮೂಲಕ ಕಲಿತವರು ಬಹಳ ಕಡಿಮೆ, ಬಹುಶಃ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ವಿರಳವಾಗಿದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನನಗೆ ಗೊತ್ತಿದ್ದ ಹಾಗೆ ಅದಕ್ಕೆ ಮೂಲ ಕಾರಣೀಕರ್ತರು ನನ್ನ ಗುರುಗಳಾದಂಥ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರೊಟ್ಟಿಗೆ ಶಿಲ್ಪಕಲೆಯನ್ನು ಹೇಳಿಕೊಟ್ಟಂಥ ಅವರು ದೇವಲಕುಂದ ವಾದಿರಾಜ್ ಅವರು ಭಾರತೀಯ ವಿವಿಧ ಶೈಲಿಗಳನ್ನು, ಮಾಧ್ಯಮಗಳನ್ನು, ಜೊತೆಗೆ ಭಾರತೀಯ ಕಲೆಗಳನ್ನು
ಪ್ರತಿಷ್ಠಾಪಿಸಿ ಬೆಳೆಸಬೇಕು ಅನ್ನುವ ದೃಷ್ಟಿಯಿಂದ ಆ, ಶಿಲ್ಪಕಲಾ ಶಾಲೆಗಳನ್ನು ಶಾರ್ಟ್ ಕೋರ್ಸ್ ಥರ ಮಾಡಿ ಟ್ರೈನಿಂಗ್ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಹ್ಮ್, ಹ್ಮ್, ಹೊಯ್ಸಳ ಶೈಲಿಯನ್ನು ಅಧ್ಯಯನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಚೋಳ ಶೈಲಿಯನ್ನು ಹೇಗೆ ಕಲಿಬೇಕು, ಚಾಲುಕ್ಯ ಶೈಲಿಯೋ, ರಾಷ್ಟ್ರಕೂಟ ಶೈಲಿಯೋ, ವಿಜಯನಗರದ ಶೈಲಿಯೋ, ಅಥವಾ ಗುಪ್ತ, ಮೌರ್ಯ, ಚಂಡೇಲ ಇತ್ಯಾದಿ ಶೈಲಿಗಳ ಅಧ್ಯಯನಕ್ಕೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಶಿಲ್ಪ ಶಿಬಿರಗಳನ್ನು ಮಾಡ್ತಾ ಇದ್ರು. ಹ್ಮ್, ಹ್ಮ್, ಬೇರೆ ಬೇರೆ ಪ್ರದೇಶದ ಕಲಾವಿದರನ್ನ ಒಂದು ಕಡೆಗೆ ಸೇರಿಸಿ ಒಂದು ಶೈಲಿ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡೋದು. ಹ್ಮ್. ಇದಕ್ಕೆ ಸರ್ಕಾರವನ್ನು ಅಪ್ರೋಚ್ ಮಾಡ್ತಾ ಇದ್ರು. ಕೆಲವು ಸಂಘ ಸಂಸ್ಥೆಗಳು ಇದರೊಟ್ಟಿಗೆ ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ಸೆಂಟರು ಅಥವಾ ಸೌತ್ ಝೋನು, ನಾರ್ತ್ ಝೋನು ಇತ್ಯಾದಿ ಬೇರೆ ಬೇರೆ ಝೋನು ಅಥವಾ ಸರ್ಕಾರಗಳಿಂದ ಅನುದಾನವನ್ನು ಪಡೆದು ಹಲವು ಕಲಾವಿದರನ್ನ ಒಂದೆಡೆಗೆ ಸೇರಿಸಿ ಒಂದು ಶೈಲಿಯ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟಾಗ ಈ ವೆಸ್ಟರ್ನ್ ಶೈಲಿ ಏನಿತ್ತಲ್ಲ ಆ ಶೈಲಿ ಒಟ್ಟಿಗೆ ಉಳಿದ ಶೈಲಿಯನ್ನು ಕಲಿಯೋದಕ್ಕೆ ಕಲಾವಿದರಿಗೆ ಅವಕಾಶ ಆಯಿತು. ಹ್ಮ್, 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 ಹ್ಮ್. ಇಂತಹ ಶಿಬಿರಗಳು ಹೆಚ್ಚು ಮಾಡೋದ್ರಿಂದ ಆ ಶೈಲಿ ಅಧ್ಯಯನಕ್ಕೆ ಆ ಪ್ರದೇಶಕ್ಕೆ ಹೋಗಿ ಆ ಪ್ರದೇಶದಲ್ಲಿಯೇ ಆ ಪ್ರದೇಶದ ಶಿಲ್ಪಗಳನ್ನು ನೋಡಿ ಪ್ರೇರಿತರಾಗಿ ಆ ಶೈಲಿಯನ್ನು ತಮ್ಮ ಕಲಾಕೃತಿಗಳಲ್ಲಿ ಮೂಡಿಸುವಂತೆ ಮಾಡಿದವಾಗ ಹೆಚ್ಚು ಕಲಿಕೆಗೆ ಅವಕಾಶ ಆಗ್ತದೆ. ಹಲವು ಪ್ರದೇಶದ ಶಿಲ್ಪಿಗಳು ಒಂದೆಡೆ ಸೇರಿದವಾಗ ತಂತ್ರಗಾರಿಕೆಯ ವಿನಿಮಯ ಆಗ್ತದೆ, ವಿಚಾರಗಳ ವಿನಿಮಯ ಆಗ್ತದೆ. ಈ ಥರದ್ದೆಲ್ಲ ಆವಾಗ ಪುನಃ ಪುನಃ ನಡೀತಾ ಇರಬೇಕು. ಇದನ್ನು ವಾದಿರಾಜ ಅವರು ಪ್ರಾರಂಭ ಮಾಡಿದ್ರು. ಇದರ ಮೂಲಕ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಕೆನರಾ ಬ್ಯಾಂಕ್ನಂತಹ ಸಂಘ ಸಂಸ್ಥೆಗಳಿಗೆ ಅಪ್ರೋಚ್ ಮಾಡಿ ಒಂದು ಶಿಲ್ಪಕಲಾ ಶಾಲೆಗಳನ್ನು ಮಾಡಿ ಅದರ ಮೂಲಕ ಈಗ ಬ್ಯಾಂಕಿಗೆ ಎಷ್ಟೋ ಪರ್ಸೆಂಟ್ ಬಂದ ಲಾಭದಲ್ಲಿ ಒಂದಿಷ್ಟು ಪರ್ಸೆಂಟನ್ನು ಇದಕ್ಕೆ ವ್ಯಯಿಸುವಂತಹದ್ದು. ಮಂಬಾಳ ಸುಬ್ಬರಾವ್ ಪೈ ಅವರ ವಿಚಾರಗಳನ್ನು ಜೀವಂತವಾಗಿಟ್ಟಿದ್ದು ಕೆನರಾ ಬ್ಯಾಂಕ್ ಆ್ಯಕ್ಚುಲಿ. ಅಂಥ ಒಂದು ಅದ್ಭುತ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅವರು. ಇವತ್ತಿಗೂ ಸುಮಾರು ಹೆಚ್ಚು ಕಡಿಮೆ ಎಷ್ಟು ಸಾವಿರ ಜನಗಳ ತರಬೇತಿ ಹೊಂದಿದ್ದಾರೆ. ಉಚಿತವಾಗಿ ಊಟ, ಕಾಫಿ, ತಿಂಡಿ, ವಸತಿ ಕೊಟ್ಟು, ಸೌಲಭ್ಯ ಕೊಟ್ಟು, ರಾ ಮೆಟೀರಿಯಲ್ ಕೊಟ್ಟು, ಸ್ಟಡಿ ಟೂರು, ಬುಕ್ಸು, ಸ್ಲೈಡ್ಸು, ಪ್ರೊಜೆಕ್ಟ್ರು, ಉತ್ತಮ ಶಿಕ್ಷಕರನ್ನು ಕೊಟ್ಟು ಒಬ್ಬ ಆಸಕ್ತ ತರುಣನನ್ನು ಕಲಾವಿದನನ್ನಾಗಿ 1.5 ವರ್ಷಗಳ ಕಾಲ ತರಬೇತಿ ಕೊಟ್ಟು ನಿರ್ಮಾಣ ಮಾಡುವಂಥ ಕೆಲಸ. ಯಾವ ಸರ್ಕಾರ ಮಾಡದೇ ಇರುವಂಥ ಕೆಲಸವನ್ನು ಈ ಬ್ಯಾಂಕು ಮಾಡ್ತು. ಇದೊಂದು ಆ್ಯಕ್ಚುಲಿ ಕೇವಲ ವ್ಯಾಪಾರಕ್ಕೋ ಅಥವಾ ಇತ್ಯಾದಿಗಳಿಗೆ ಬಳಸ್ಕೊಳ್ಳುವಂಥದ್ದು ಜನರ ಭಾವನೆ ಇದ್ದರೆ ಕೆನರಾ ಬ್ಯಾಂಕಿನ ಈ ಕೆಲಸ ಬಹಳ ಪ್ರಶಂಸನಾರ್ಹ ಅಂತ ಹೇಳುವಂತಹದ್ದು. ಬಿಡದಿಯ ಹತ್ರ ಒಂದು ಕಲಾಶಾಲೆ ಇದೆ, ಕಾರ್ಕಳದಲ್ಲಿ ಒಂದು ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಕಾರೆಕುಡಿನಲ್ಲಿ ಒಂದಿದೆ, ಕಾವೇರಿ ಎಂಪೋರಿಯಂನವರ ಕಡೆಯಿಂದ ಈಗ ಒಂದು 10-15 ವರ್ಷಗಳಿಂದ ಸಾಗರದಲ್ಲಿ ಒಂದು ಗುರುಕುಲ ಅಂತ ನಡೀತಾ ಇದೆ. ಹೀಗೆ ಕೆಲವು ಸಂಘ ಸಂಸ್ಥೆಗಳು, ಸರ್ಕಾರೇತರರು ಮತ್ತು ಸರ್ಕಾರದವರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಕೇವಲ ಪ್ರಶಸ್ತಿ ಪುರಸ್ಕಾರಗಳಷ್ಟೇ ಆ ಕಲೆಯನ್ನು ಬೆಳೆಸೋದಿಲ್ಲ. ಆ ಕಲೆಯ ಬೆಳವಣಿಗೆಗೆ ಸ್ವಲ್ಪ ಒಂದು ಪೂರಕವಾದ ಸಪೋರ್ಟನ್ನು ಕೊಡ್ಬೋದು ಹೊರತಾಗಿ ಇದು ಮುಖ್ಯವಾಗಿ ಬೇಕಾದಂಥದ್ದು. ತಂದೆ, ತಾಯಿ, ಗುರು ಮೂರನ್ನೂ ಅಲ್ಲಿ ನೋಡ್ಬೋದು. ಮತ್ತು ಉಚಿತವಾಗಿ ಯಾರಿಗೆ ಆಸಕ್ತಿ ಇದ್ದರೆ ಸಾಕು, ಒಂದು ನಿರ್ದಿಷ್ಟವಾದ ಇಷ್ಟು ವಯಸ್ಸಿನ ಒಳಗಡೆಗೆ ಅಂತ ಇರುತ್ತೆ, ನಿರಂತರವಾಗಿ ಕಲಿತುಕೊಂಡು ಆನಂತರ ಸ್ವಾಧ್ಯಯನ ಇದ್ದೇ ಇರಲೇಬೇಕು. 1.5 ವರ್ಷಗಳ ಕಾಲದ ನಂತರದಲ್ಲಿ ಅವರು ಮತ್ತೆ ಪುನಃ ಒಂದಿಷ್ಟು ವರ್ಷಗಳ ಕಾಲ ಅಪ್ರೆಂಟಿಸ್ಶಿಪ್ ಆಗಿ ಟ್ರೈನಿಂಗ್ ಮಾಡಿಕೊಂಡು ಬೇರೆ ಬೇರೆ ಕಲಾ ಶೈಲಿಗಳನ್ನು ನೋಡಿ ಸ್ವಾಧ್ಯಯನದಿಂದ ಉತ್ತಮ ಕಲಾವಿದರಾಗಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡೋದರಲ್ಲಿ ಸಾಕಷ್ಟು ಅವಕಾಶಗಳಿದೆ. ಬರೀ ಡಿಜಿಟಲ್ ಅಂತ ಕೂತ್ಕೊಂಡ್ರೆ ಹಾರ್ಡ್ವೇರ್ ಮಾಡೋರು ಯಾರು? ಮತ್ತು ಇವತ್ತಿಗೆ ಎಷ್ಟು ದುಡ್ಡು ಕೊಟ್ರೂ ಈ ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ, ಅವಕಾಶಗಳಿದೆ, ವಿಜ್ಞಾನ ಬೆಳೆದಿದೆ, ಮಷಿನರೀಸ್ಗಳಿದೆ. ಇದನ್ನೊಂದು ಒಳ್ಳೆ ಉದ್ಯಮವಾಗಿ ಮಾಡ್ಬೋದು. ಜೊತೆಗೆ ಕಲೆಯ ಮೂಲಕ ಸಮಾಜಕ್ಕೆ ಕೊಡುಗೆ ಕೊಡ್ಬೋದು, ಜೊತೆಗೆ ಶಾಶ್ವತವಾಗಿ ನಿಲ್ಬೋದು. ಯಾವ ಕಲೆಗೆ ನಮಸ್ಕಾರ ಮಾಡಿ ಕೈ ಮುಗಿದು ತಗೊಂಡೋಗಿ ಅದನ್ನು ಇಟ್ಟು ಪೂಜಿಸ್ತಾರೆ? ಅಂತ ಒಂದು ಬಹಳ ಗೌರವಾನ್ವಿತ, ಜನರನ್ನ ಸುಖದಿಂದ ಮನಸ್ಸಿನ ಸಂತೋಷವನ್ನು ಕೊಡುವಂತೆ, ಮನಸ್ಸಿನ ದುಃಖವನ್ನು ನಿವಾರಣೆ ಮಾಡುವಂಥ ಒಂದು ಔಷಧ ಇದ್ದ ಹಾಗೆ ದೇವಾಲಯಗಳು. ಅಂಥ ಒಂದು ಪವಿತ್ರ ಸ್ಥಳಕ್ಕೆ ಮನಪೂರ್ವಕವಾಗಿ ಸಹಾಯ ಸಹಕಾರ ಕೊಟ್ಟು ಆ ಸಂಸ್ಕೃತಿಯನ್ನು ಉಳಿಸಬೇಕು ಈ ಕಲೆಯ ಮೂಲಕ ಅನ್ನುವಂಥದ್ದು ನನ್ನ ಭಾವನೆ. ಆದ್ದರಿಂದ ಇದಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗಲಿ, ಈ ಕಲಾಕ್ಷೇತ್ರಕ್ಕೆ ಈ ಕಲಾವಿದರು ಹೆಚ್ಚು ಬೆಳೀಲಿ,
ತನ್ಮೂಲಕ ಪ್ರಪಂಚದಾದ್ಯಂತ ಭಾರತೀಯ ಶಿಲ್ಪಶೈಲಿಗಳು ಬೆಳೀಲಿ ಅಂತ ಹಾರೈಸ್ತಾ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ಬಹುದು ಅಂತ ಅನ್ಸುತ್ತೆ. ಸರ್ ಇಷ್ಟು ಸಮಯ ಕೊಟ್ಟು ತಮ್ಮ ಅಯೋಧ್ಯೆ ವಿಚಾರಗಳ ಬಗ್ಗೆ, ಶಿಲ್ಪಶಾಸ್ತ್ರದ ವಿಚಾರಗಳ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ನಮ್ಗೆಲ್ಲ ಇಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಕ್ಕೆ, ನಿಮ್ಮ ಸ್ಟುಡಿಯೋ ಕರೆದು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ತಮ್ಗೆ. ಬಹಳ ಸಂತೋಷಮ್ಮ. ತಮ್ಮ ಆ, ಈ ಕಲೆಯ ಬಗ್ಗೆ ಇರುವ ಆಸಕ್ತಿಯನ್ನು ನೋಡಿ ನಮಗೂ ಮನಸ್ಸು ತುಂಬಿ ಬಂದಿದೆ. ಇದು ಸಮಾಜಕ್ಕೆ ಸಿಗಬೇಕು. ಆ ದೃಷ್ಟಿಯಲ್ಲಿ ನೀವು ನಿಮ್ಮಂಥವರು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪರ್ಯಾಯವಾಗಿ ನಿಮ್ಮಗಳನ್ನು ನಾವು ವಂದಿಸಿ ಇದನ್ನು ಜನಗಳ ಮುಂದೆ ಇಡ್ತಾ ಇದ್ದೀರಿ. ಅದು ನಮಗೆ ಭಾಳ ಸಂತೋಷದ ವಿಷಯ ಮತ್ತು ಸಂತೋಷದ ಕೆಲಸ ಕೂಡ. ಹೀಗೇ ಈ ಕಲೆ ಇನ್ನೂ ಬೆಳೆಯೋದಕ್ಕೆ ಇನ್ನೂ ಹಲವಾರು ರೀತಿಯಲ್ಲಿ ಅನೇಕ ಆ, ಕಾರ್ಯಕ್ರಮಗಳು ಮೂಡಿಬರಲಿ. ತಮಗೆ ಶುಭಾಶಯ ಆಗಲಿ ಅಂಥೇಳಿ ತಮಗೆ ಮತ್ತು ಎಲ್ಲ ಈ ಪ್ರೇಕ್ಷಕ ವರ್ಗದವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳಮ್ಮ. ನಮಸ್ಕಾರಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಕಡೆಯಿಂದ ತಮಗೊಂದು ಸಣ್ಣ ಗಿಫ್ಟ್. ಭಾಳ ಸಂತೋಷ. ಅವರುಗಳಿಗೂ ಈ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹದಾಯಕವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾದ್ರಿಂದ ಈ ಸಂಸ್ಥೆಯವರಿಗೂ ಈ ಉಲ್ಲಾಸ್ ಕಂಪನಿಯವರು ಕೂಡ ಉಲ್ಲಾಸವಾಗಿ ಈ ಥರದ ಕಾರ್ಯಕ್ರಮಗಳನ್ನು ಇನ್ನೂ ಮುಂದೂ ನೆರವೇರಿಸ್ಕೊಂಡು ಹೋಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್.